ಸ್ನೇಹಿತರೆ, ಏನೋ ಪ್ರಾಬ್ಲಮ್ ಇತ್ತು, ಕ್ಷಮಿಸಿ. ಸೊ ಉತ್ತರ ಕರ್ನಾಟಕದ ಆ ಬ್ರಾಹ್ಮಣ ಏನು ಸಾಮಾಜಿಕ ಜಾಲತಾಣದ ಮೂಲಕ ಹೇಳ್ತಾ ಇದ್ರಲ್ಲ, ಸೊ ಅದಕ್ಕಾಗಿ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಯುರೇಷಿಯನ್ ಆರ್ಯರು, ಕಳ್ಳರು, ದಗಾಕೋರರು, ಹೈಜಾಕ್ ಮಾಡ್ತಕ್ಕಂಥ, ರೂಪಾಂತರ ಮಾಡ್ತಕ್ಕಂಥವ್ರು ವಿನ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಅಥವಾ ಧರ್ಮ ಪರಿವರ್ತಿತ ಮುಸ್ಲಿಮ, ಧರ್ಮ ಪರಿವರ್ತಿತ ಕ್ರೈಸ್ತರು, ಇವ್ರು ಯಾರು ರೂಪಾಂತರ ಮಾಡ್ತಕ್ಕಂಥವ್ರು, ಕಳ್ಳತನ ಮಾಡ್ತಕ್ಕಂಥವ್ರು, ಹೈಜಾಕ್ ಮಾಡ್ತಕ್ಕಂಥವ್ರು ಅಲ್ವೇ ಅಲ್ಲ. ಅದರ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಪೂರ್ವಜರೆಲ್ಲ ಹೈಜಾಕ್ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಈಗ ತಾನು ಹೇಳಿದೆ, ಅಯೋಧ್ಯ ಕಾಂಡದ 109ನೇ ಸರ್ಗದ 34ನೇ ಶ್ಲೋಕ ನಿಮ್ಗೆ ಹೇಳಿದೆ. ಏನಂದ್ರೆ ಯಥಾಹಿ ಚೋರಸ, ಹೇಗೆ ಈ ಬುದ್ಧನನ್ನು ಕಳ್ಳನ್ನು ತಿಳಿಬೇಕು, ನಾಸ್ತಿಕರನ್ನು ಬುದ್ಧನಂತೆ ತಿಳಿಯಬೇಕು, ಇವರಿಗೆ ಶಿಕ್ಷಣ ಮಂತ್ರಿ ಯಾರು ಕೂಡ ರೆಸ್ಪೆಕ್ಟ್ ಕೊಡಬಾರ್ದು ಅಂತಕ್ಕಂಥನು ಆ ರಾಮಾಯಣದ ಯುದ್ಧಕಾಂಡದಲ್ಲಿ ಸೇರಿಸಿರ್ತಕ್ಕಂಥ ನೋಡ್ತೀವಿ. ಹಾಗಾದರೆ ತಥಾಗತ ಗೌತಮ ಬುದ್ಧರು 2500 ವರ್ಷಗಳ ಹಿಂದೆ ಈ ದೇಶದಲ್ಲಿ ರಾಜನಾಗಿ, ಧಮ್ಮ ಪ್ರವರ್ತಕನಾಗಿ ಮತ್ತು ಧಮ್ಮ ಪವರ್ತನ ಸೂತ್ರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಈ ದೇಶಕ್ಕಷ್ಟೇ ಅಲ್ಲ, ಮಾನವ ಜೀವಿಯ ಸಕಲ ಲೇಸನ್ನು ಬಯಸ್ತಕ್ಕಂಥ ಎಲ್ಲಾ ಜನಾಂಗದವರಿಗೆ, ಎಲ್ಲಾ ಧರ್ಮೀಯರಿಗೂ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಮಧ್ಯಮ ಮಾರ್ಗವನ್ನು ಕಂಡು ಹಿಡಿದಿರ್ತಕ್ಕಂಥವ್ರು ತಥಾಗತ ಗೌತಮ ಬುದ್ಧರು. ಸೊ ಅವರು 2500 ವರ್ಷಗಳ ಹಿಂದೆ ಬದುಕಿ ಬಾಳಿ ಹೋಗಿರ್ತಕ್ಕಂಥ ಸ್ಥಳಗಳೆಲ್ಲ ಕೂಡ ನಾನು ನೋಡಿ ಬಂದಿದ್ದೀನಿ. ಬೇಕಾದ್ರೆ ನೀವು ಕೂಡ ಹೋಗಿ ನೋಡ್ಬೋದು. ಶ್ರಾವಸ್ತಿ, ವೈಶಾಲಿ, ಕುಶಿನಗರ, ಸಂಕಿಸ, ರಾಜಗಿರ, ನಲಂದ, ಲುಂಬಿನಿ ಇವೆಲ್ಲವೂ ಕೂಡ ತಥಾಗತ ಗೌತಮ ಬುದ್ಧರ ಸ್ಮೃತಿಗೆ ಇವತ್ತಿಗೂ ಕೂಡ ಇರತಕ್ಕಂಥ ಆರ್ಕಿಯಾಲಜಿಕಲ್ ಡಾಕ್ಯುಮೆಂಟರಿ ಆಗಿವೆ. ಸೊ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ದೇವರು ಅಥವಾ ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಸೊ 2500 ವರ್ಷಗಳ ಹಿಂದೆ ಜನಿಸಿ ಧಮ್ಮವನ್ನು ಕೊಟ್ಟಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರ ಬಗ್ಗೆ ಇಷ್ಟು ಕೇವಲವಾಗಿ ಬರೀತಕ್ಕಂಥ ನಿಮ್ಮ ಧಾರ್ಮಿಕ ಗ್ರಂಥ ಅದು ಹೇಗೆ ತಾನೇ ಅದು 5000 ವರ್ಷಗಳ ಹಿಂದೆ ಇರುತ್ತೆ. ಇದರ ಅರ್ಥ ತಥಾಗತ ಗೌತಮ ಬುದ್ಧರನ್ನು ಹೈಜಾಕ್ ಮಾಡೋದ್ರ ಜೊತೆಗೆ ಅಥವಾ ಕಾಲ್ಪನಿಕ ಕಾವ್ಯವಾಗಿರ್ತಕ್ಕಂಥ ರಾಮಾಯಣದಲ್ಲಿ ತಥಾಗತ ಗೌತಮ ಬುದ್ಧರನ್ನು ಸೇರಿಸೋದ್ರ ಜೊತೆಗೆ ನೀವು ಈ ಬಹುಜನರ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಿಮ್ಮ ಧಾರ್ಮಿಕ ಗ್ರಂಥಗಳು ಮಾಡ್ತೇವೆ ಅನ್ನೋದನ್ನು ನೀನು ಮರಿಬಾರ್ದಂತಕ್ಕಂಥ ಮಾತನಾಡ್ತ. ಇನ್ನು ಈ ಶೈವ ಪರಂಪರೆಯಲ್ಲಿ ಇವತ್ತಿನ ದಿವಸ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ದಯವಿಟ್ಟು ಯಾರಿಗಾದ್ರೂ ಅನುಮಾನಿದ್ರೆ ಸಾಂಚಿಗೆ ಹೋಗಿ. ಸಾಂಚಿಯಲ್ಲಿ ಇವತ್ತು ಕೂಡ ಸಿದ್ಧಾರ್ಥ ಗೌತಮ ಬುದ್ಧರ ತಾಯಿ ಮಹಾಮಾಯಿ ಪ್ರಸವ ಸಮಯದಲ್ಲಿ ಅವರಿಗೆ 2 ಆನೆಗಳು ನೀರು ಎರೆಯೋದ್ರ ಮೂಲಕ ಬುದ್ಧರ ಜನನದ ಸಮಯದಲ್ಲಿ ಅವರನ್ನು ನೀರು ಎರೆದಿರ್ತಕ್ಕಂಥ ಒಂದು ಪ್ರತಿರೂಪವಾಗಿರ್ತಕ್ಕಂಥ ಪ್ರತಿಮೆಗಳು ಇವತ್ತು ಕೂಡ ಸಾಂಚಿಯಲ್ಲಿವೆ. ಆ ಪ್ರತಿರೂಪಗಳನ್ನು ಹೈಜಾಕ್ ಮಾಡಿಕೊಂಡಿರ್ತಕ್ಕಂಥ ಈ ಉತ್ತರ ಕರ್ನಾಟಕದ ಬ್ರಾಹ್ಮಣ ಹೆಣ್ಣು ಮಗಳ ಒಂದು ಪೂರ್ವಜರು ಸೊ ಲಕ್ಷ್ಮಿಯನ್ನು ಸೃಷ್ಟಿ ಮಾಡಿ, ಕಾಲ್ಪನಿಕವಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಕಮಲದ ಹೂವಿನ ಮೇಲೆ ಕೂರಿಸಿ ಅದೇ 2 ಆನೆಗಳಿಂದ ನೀರೆರಿತಕ್ಕಂಥ ತದ್ರೂಪ ಪಿಕ್ಚರ್ನು ಮಾಡೋದ್ರ ಮೂಲಕ, ಚಿತ್ರಪಟ ಮಾಡೋದ್ರ ಮೂಲಕ ಇವತ್ತು ದಿವಸ ಜನರಲ್ಲಿ ಇವಳು ಮಹಾಲಕ್ಷ್ಮಿ ಅಂತಕ್ಕಂಥದ್ದನ್ನು ಒಂದು ಬಿಂಬಿಸ್ತಾ ಇದ್ದಾರೆ, ಕಪೋಲ ಕಲ್ಪಿತ ಚಿತ್ರನ ಬಿಂಬಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಆ ಚಿತ್ರ ಸಾಂಚಿಯಲ್ಲಿ ಇರ್ತಕ್ಕಂಥ ಮಹಾಮಾಯದು. ಇನ್ನೊಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಈ ಶೈವ ಪರಂಪರೆಯಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಜನಾಂಗ ಈಜಿಪ್ಟಿನಲ್ಲಿರ್ತಕ್ಕಂಥ ಅಟೇನ್ ಅಂತಕ್ಕಂಥ ಒಬ್ಬ ದೇವರು ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇದು ಅಟೇನ್ ಅಂತಕ್ಕಂಥ ದೇವರು. ಈತ ನೋಡಿ ಕೊರಳಲ್ಲಿ ಹಾವಿದೆ ಮತ್ತು ಟೊಂಕಿಗೆ ಹುಲಿ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ. ಕೈಯಲ್ಲಿ ತ್ರಿಶೂಲಿದೆ, ಒಂದು ಬಡಿಗೆ ಇದೆ, ಒಂದು ಕಬ್ಬಿಣದ ಬಡಿಗೆ ಇದೆ. ಸೊ ಈತನನ್ನು ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥ ಶೈವ ಪರಂಪರೆ ಬ್ರಾಹ್ಮಣರು ಯಥಾ ರೀತಿಯಾಗಿ ಅವರ ಕಾಲ್ಪನಿಕವಾಗಿರ್ತಕ್ಕಂಥ ಕಪೋಲ ಕಲ್ಪಿತ ಶಿವನನ್ನು ಅವರು ಕೂಡ ಹುಲಿಯ ಚರ್ಮವನ್ನು ಹೊದಿಸಿ ಆತನ ಕೊರಳಲ್ಲೂ ಕೂಡ ಒಂದು ಹಾವು ಕೊಟ್ಟು ಕೈಯಲ್ಲೂ ಕೂಡ ಒಂದು ತ್ರಿಶೂಲ ಕೊಟ್ಟು ಶಿವ ಅಂತಕ್ಕಂಥ ವ್ಯಕ್ತಿ ಹೀಗಿದ್ದನು ಅಂತಕ್ಕಂಥ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಕಾವ್ಯ ಪುರಾಣಗಳನ್ನು ಸಂರಚನೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದಷ್ಟೇ ಬೇಡ. ಬುದ್ಧ ಕ್ರಿಸ್ತಕ 580 ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥವ್ರು, ಕ್ರಿಸ್ತಪೂರ್ವ 580ರಲ್ಲಿ. ಸೊ ಗರುಡ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ತಥಾಗತ ಗೌತಮ ಬುದ್ಧರಿಗೆ ವಿಷ್ಣುವಿನ 11ನೇ ಅವತಾರ ಎಂದು ದಾಖಲೀಕರಣ ಮಾಡಿದ್ದಾರೆ. ಬೇಕಾದ್ರೆ ನಾನು ನಿಮ್ಮ ಕಡೆ ಕೊಡ್ತೀನಿ, ದಯವಿಟ್ಟು ನೋಡಿ. ಗರುಡ ಪುರಾಣ, ಭಾಗವತ ಪುರಾಣದಲ್ಲಿ ವಿಷ್ಣುವಿನ ಅಂದ್ರೆ ತಥಾಗತ ಗೌತಮ ಬುದ್ಧನು ವಿಷ್ಣುವಿನ 11ನೇ ಅವತಾರ ಎಂದು ದಾಖಲೀಕರಣ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಇವರು ಚರಿತ್ರೆಯನ್ನಷ್ಟೇ ಅಲ್ಲ, ಚಾರಿತ್ರಿಕ ಯುಗ ಪ್ರವರ್ತಕರನ್ನು ಕೂಡ ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವರ ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಹೆಣ್ಣು ಮಗಳಿಗೆ ಹೇಳ್ತಾರೆ, ದಯವಿಟ್ಟು ಚರಿತ್ರೆಯನ್ನು ಓದಿದ ನಂತರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಅವರ
ಈ ದೇಶದ ಮೂಲ ಭಾರತೀಯರ ಅಸ್ಮಿತೆ ಆಗಿರ್ಬೋದು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿಯಾದ ಪ್ರಮಾದ ಆಗುತ್ತೆ. ಇಲ್ಲೇ ಹೋದ್ರೆ ನನ್ನಂತ ಒಬ್ಬ ಸಂಶೋಧನೆ ವಿದ್ಯಾರ್ಥಿ ಅಥವಾ ನನಗಿಂತಲೂ ಪ್ರಬುದ್ಧರಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಈ ನಾಡಿನಲ್ಲಿ ಈ ದೇಶದಲ್ಲಿದ್ದಾರೆ. ಅವರಾದರೂ ಕೂಡ ಅಥವಾ ಅವರು ಕೂಡ ನಿನ್ನನ್ನು ವೈಚಾರಿಕವಾಗಿ ಇಂಥ ಅರೆಪ್ರಜ್ಞಾವಸ್ಥೆಯ ಜನಾಂಗದವರಿಗೆ ವೈಚಾರಿಕವಾಗಿ ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಇನ್ನು ಮುಖ್ಯವಾಗಿರ್ತಕ್ಕಂಥ ಮುದ್ದಾಗಿ ಬರ್ತೇನೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 15 ವರ್ಷಗಳ ಕಾಲ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ಒಬ್ಬ ಟ್ರಾನ್ಸ್ಲೇಟರ್ ಅವನ ಪುಸ್ತಕಗಳನ್ನು ಓದಿಬಿಟ್ಟು ಬಾಬಾ ಸಾಹೇಬರು ಅನಿಲೇಷನ್ ಆಫ್ ಕಾಸ್ಟ್, ರಿಡಲ್ಸ್ ಆಫ್ ಹಿಂದೂಯಿಸಂನಲ್ಲಿ ಒಂದಿಷ್ಟು ದಾಖಲೀಕರಣ ಮಾಡಿದ್ದಾರೆ. ಅವೆಲ್ಲ ಸುಳ್ಳು ಅಂತಕ್ಕಂಥ ಆಕೆ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಮ್ಯಾಕ್ಸ್ ಮುಲ್ಲರ್ ಒಬ್ಬ ಜರ್ಮನಿಯ ಫಿಲಾಸಫರ್, ಚರಿತ್ರೆಕಾರ, ಧಾರ್ಮಿಕ ತಜ್ಞ. ಮ್ಯಾಕ್ಸ್ ಮುಲ್ಲರ್ ಯಾವತ್ತೂ ಕೂಡ ಭಾರತಕ್ಕೆ ಬಂದಿಲ್ಲ. ಆದರೆ ಮ್ಯಾಕ್ಸ್ ಮುಲ್ಲರ್ನಿಗೆ ವೇದಗಳು ಮತ್ತು ಪುರಾಣಗಳನ್ನು ಅಥವಾ ವೈದಿಕ ಬ್ರಾಹ್ಮಣರ ಧಾರ್ಮಿಕ ಗ್ರಂಥಗಳನ್ನು ಜರ್ಮನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಲು ಒಯ್ದು ಕೊಟ್ಟಿರ್ತಕ್ಕಂಥವ್ರು ಇದೇ ಭಾರತದಲ್ಲಿರ್ತಕ್ಕಂಥ ಬ್ರಾಹ್ಮಣ ಜನಾಂಗದವರು. ಮ್ಯಾಕ್ಸ್ ಮುಲ್ಲರ್ ಕೊಟ್ಟು ಆತನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆತನಿಂದ ಅವನ್ನು ಜರ್ಮನ್ ಭಾಷೆಗೆ ಟ್ರಾನ್ಸ್ಲೇಷನ್ ಆಗಿ ಜರ್ಮನಿಂದ ಇತರ ಭಾಷೆಗಳಿಗೆ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥದ್ದು ನಾವು ಈ ಚರಿತ್ರೆಯಲ್ಲಿ ನೋಡ್ತೀವಿ ಮತ್ತು ದಾಖಲೆಗಳಲ್ಲಿ ಕಾಣ್ತೀವಿ. ಇಲ್ಲಿ ಒಂದು ವಿಚಾರ ಮಾಡಬೇಕು, ಮ್ಯಾಕ್ಸ್ ಮುಲ್ಲರ್ನು ದೂರ್ತಕ್ಕಂಥ ಆ ಹುಡುಗಿ ಮ್ಯಾಕ್ಸ್ ಮುಲ್ಲರ್ ಏನೋ ಭಾರತಕ್ಕೆ ಬಂದು ಆ ಧಾರ್ಮಿಕ ಗ್ರಂಥಗಳು ಟ್ರಾನ್ಸ್ಲೇಷನ್ ಮಾಡಿಲ್ಲ. ನಿಮ್ಮ ಪೂರ್ವಜರು ಅವ್ರಿಗೆ ಒಯ್ದು ಕೊಟ್ಟು ಇವನ್ನು ದಯವಿಟ್ಟು ನೀವು ಟ್ರಾನ್ಸ್ಲೇಷನ್ ಮಾಡ್ರಿ ಅಂತ ಹೇಳಿದಾಗ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಟ್ರಾನ್ಸ್ಲೇಷನ್ ಮಾಡದೆ ತಪ್ಪಂತಕ್ಕಂಥ ಒಂದು ಕುಚೋದ್ಯದ ಮಾತು ಹೇಳ್ತಕ್ಕಂಥ ಅವಿವೇಕದ ಪರಮಾವಧಿ ಆಗುತ್ತೆ. ಯಾಕೆ ಅವಿವೇಕದ ಪರಮಾವಧಿ ಆಗ್ತಂದ್ರೆ, ಮ್ಯಾಕ್ಸ್ ಮುಲ್ಲರ್ ಈ ವೈದಿಕ ಧಾರ್ಮಿಕ ಗ್ರಂಥಗಳಲ್ಲಿ ಅಥವಾ ಬ್ರಾಹ್ಮಣ ಧಾರ್ಮಿಕ ಗ್ರಂಥಗಳಲ್ಲಿ ಜಾತೀಯತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ವರ್ಣಾಶ್ರಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಬಿತ್ತತಕ್ಕಂಥ, ಬೆಳೆಸ್ತಕ್ಕಂಥ ಆ ಅನಿಷ್ಟ ಆಚರಣೆಗಳು ಈ ವೈದಿಕ ಧಾರ್ಮಿಕ ಗ್ರಂಥಗಳಲ್ಲಿವೆ, ಈ ವೇದಗಳಲ್ಲಿವೆ, ಪುರಾಣಗಳಲ್ಲಿವೆ, ಸ್ಮೃತಿಗಳಲ್ಲಿವೆ ಅಂತಕ್ಕಂಥನ್ನು ತಾವು ಪ್ರತಿಪಾದನೆ ಮಾಡ್ತಾರೆ. ಮತ್ತು ಜರ್ಮನ್ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಈ ಅವಿವೇಕಿ ಹೆಣ್ಣುಮಗಳು ಹೇಳ್ತಾಳೆ, ಇಲ್ಲ, ಆ ರೀತಿ ಯಾವುದೇ ರೀತಿಯ ಜಾತೀಯತೆ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅಥವಾ ಸಮಾಜವನ್ನು ಒಡಿತಕ್ಕಂಥದ್ದು ನಮ್ಮ ವೈದಿಕ ಧಾರ್ಮಿಕ ಗ್ರಂಥಗಳಲ್ಲಿ ಇಲ್ಲ ಅಂತಕ್ಕಂಥದ್ದು ಈ ಹೆಣ್ಣು ಮಗಳು ಅಥವಾ ಇಂಥ ಅವಿವೇಕಿಗಳು ಹೇಳ್ತಾರೆ. ದಯವಿಟ್ಟು ನನ್ನ ವಿಡಿಯೋನ ಆಲಿಸ್ತಕ್ಕಂಥವ್ರಾಗಿರ್ಬೋದು ಅಥವಾ ಯಾವುದೇ ಮನುವಾದಿಗಳಾಗಿರ್ಬೋದು ದಾಖಲೆ ಮಾಡಿಕೊಂಡು ಪರಿಶೀಲನೆ ಮಾಡಿ. ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 31ರಲ್ಲಿ ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 31ರಲ್ಲಿ ಹೇಳ್ತಾರೆ, ಈ ಸೃಷ್ಟಿಕರ್ತ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಏನು? ಹಣೆಯಿಂದ ಬ್ರಾಹ್ಮಣರನ್ನು, ಭುಜದಿಂದ ಕ್ಷತ್ರಿಯರನ್ನು, ತೊಡೆಯಿಂದ ವೈಶ್ಯರನ್ನು, ಪಾದದಿಂದ ಶೂದ್ರನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಅದಕ್ಕಾಗಿ ಕೆಳಗಡೆ ಇರತಕ್ಕಂಥ ಶೂದ್ರ ಈ 3 ಜನಾಂಗದ ಸೇವೆ ಮಾಡುವ ಸಲುವಾಗಿ ಹುಟ್ಟಿದ್ದಾನೆ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾರೆ. ಇನ್ನು ವೇದಗಳಿಗೆ ಬನ್ನಿ. ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 12ನೇ ಶ್ಲೋಕದಲ್ಲಿ ನೋಡಿ. ಅದರಲ್ಲೂ ಕೂಡ ಇದನ್ನೇ ಮ್ಯಾಕ್ಸ್ ಮುಲ್ಲರ್ ಟ್ರಾನ್ಸ್ಲೇಷನ್ ಮಾಡೋದು. ಅದರಲ್ಲೂ ಕೂಡ ಈ ಸೃಷ್ಟಿಕರ್ತ ಮಹಾಪುರುಷ, ಯುಗ ಪುರುಷ ಅಂತ ಕರಿತೀವಲ್ಲ, ಈ ಮಹಾಪುರುಷ ಜನ್ಮ ತಾಳಿದನು, ಆತನ ಹಣೆಯಿಂದ ಬ್ರಾಹ್ಮಣ ಹುಟ್ಟಿದನು, ಭುಜದಿಂದ ಕ್ಷತ್ರಿಯ ಹುಟ್ಟಿದನು, ತೊಡೆಯಿಂದ ವೈಶ್ಯ ಹುಟ್ಟಿದನು, ಪಾದದಿಂದ ಶೂದ್ರ ಹುಟ್ಟಿದನು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಮತ್ತು ದಾಖಲೀಕರಣ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಅಷ್ಟೇ ಅಲ್ಲದೆ ಇನ್ನು ಭಗವದ್ಗೀತೆ, ಇವರೇನು ಇವತ್ತು ದಿವಸ ಸಿಲೆಬಸ್ನಲ್ಲಿ ಪಠ್ಯದಲ್ಲಿ ಭಗವದ್ಗೀತೆ ತರಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಇಟ್ಟಿದ್ದಾರೋ, ಸೊ ಇಂಥ ಅವಿವೇಕಿಗಳು ಹೇಳ್ತಾ ಇದ್ದೀನಿ, ಧರ್ಮವನ್ನು ಸಮುದಾಯವನ್ನು ಅಡಿತಕ್ಕಂಥ ಒಂದು ಧಾರ್ಮಿಕ ಗ್ರಂಥ ಪಠ್ಯದಲ್ಲಿ ತಂದರೆ ಮುಂದೆ ಮಕ್ಕಳನ್ನು ಮಾನಸಿಕ ಗುಲಾಮರನ್ನಾಗಿ ಮಾಡಿ ಅವರನ್ನು ಅಂಧಶ್ರದ್ಧೆ, ಕಂದಾಚಾರ, ಮೌಢ್ಯ ಇದರಲ್ಲಿ ತೊಡಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ಹೇಳುತ್ತಾ, ಇನ್ನು ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ನೋಡಿ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಈ 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ, ಅದಕ್ಕಾಗಿ ಇದನ್ನು ನೀವೆಲ್ಲರೂ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ನಾವು ಕಾಣ್ತೀವಿ. ಹೀಗೆ ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, 18 ಪುರಾಣಗಳು, ಈ ಎಲ್ಲಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲಿ 4 ವೇದಗಳು, 18 ಸ್ಮೃತಿಗಳು,
18 ಪುರಾಣಗಳು, 9 ಸ್ಮೃತಿಗಳು ಎಲ್ಲರಲ್ಲೂ ಕೂಡ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಕಡೆ ಇದ್ದರೆ, ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಸಾರ್ತಕ್ಕಂಥದ್ದು ಮತ್ತೊಂದು ಕಡೆ ಇದೆ. ಉದಾಹರಣೆ, ಜಗತ್ ಸರ್ವಂ ದೈವಾದಿನಂ, ದೈವಂ ಮಂತ್ರಾದಿನಂ, ಮಂತ್ರಂ ಬ್ರಾಹ್ಮಣಾದಿನಂ, ಬ್ರಾಹ್ಮಣ ಮಮ ದೇವತಾ. ಅಂದರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಜನರಿಗೂ ಎಲ್ಲಾ ಜನಾಂಗದವರಿಗೂ ಕೂಡ ಬ್ರಾಹ್ಮಣನೇ ದೇವರು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಪಾಲನೆ ಮಾಡಕ್ಕೆ ಒತ್ತಾಯ ಹಾಕ್ತಾ ಇದ್ದಾರೆ. ಇದು ಮ್ಯಾಕ್ಸ್ ಮುಲ್ಲರ್. ಈ ಸತ್ಯಗಳನ್ನು ಯಥಾರೀತಿಯಾಗಿ ಜರ್ಮನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥವ್ರು ಮ್ಯಾಕ್ಸ್ ಮುಲ್ಲರ್. ಅದು ಯಾವಾಗ ಮಾಡಿದ್ರು ಅಂದ್ರೆ, ಇವರ ಏನು ಆ ಗತಕಾಲದ ಅಥವಾ ಪ್ರಾಚೀನ ಕಾಲದ ಅಥವಾ ಈ ಹಿಂದಿನ ಏನು ಬ್ರಾಹ್ಮಣರಿದ್ರು ಅವರ ಧಾರ್ಮಿಕ ಗ್ರಂಥಗಳು ಮ್ಯಾಕ್ಸ್ ಮುಲ್ಲರ್ ಒಯ್ದು ಕೊಟ್ಟಾಗ ಆತ ಅದರಲ್ಲಿ ಇರ್ತಕ್ಕಂಥ ಯಥಾರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು. ಇವತ್ತು ಅದನ್ನೇ ಸುಳ್ಳು ಅಂತಕ್ಕಂಥ ಒಂದು ಕುಚೋದ್ಯಯದ ಅಧಿಕ ಪ್ರಸಂಗಿತನದ ಮಾತು ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ನಾನು ಈ ಅವಿವೇಕಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೊಂದ್ಸರಿ ಓದಿ. ನಿಮಗೆ ಓದಲಿಕ್ಕಾಗಲ್ಲೋ ಅಥವಾ ನನ್ನನ್ನೇ ಇಲ್ಲೇ ಗುಲ್ಬರ್ಗದಲ್ಲಿ ಎಲ್ಲಾದರೂ ಬಹಿರಂಗ ಸಭೆಗೆ ಕರೀರಿ. ನಿಮ್ಮ ಋಗ್ವೇದದಲ್ಲಿ ಏನಿದೆ, ಯಜುರ್ವೇದದಲ್ಲಿ ಏನಿದೆ, ಸಾಮವೇದ ಏನಿದೆ, ಅಥರ್ವಣ ವೇದದಲ್ಲಿ ಏನಿದೆ, ಬಿಡಿಸಿ ಶ್ಲೋಕ್ಸ್ ಎತ್ತಾವು ನಿಮ್ಮನ್ನು ಹೊಡೆದಿರ್ತೇನೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, ಈ ಹೆಣ್ಣು ಮಗಳಿಗೆ ಹೇಳ್ತೀನಿ, ಅಲ್ಲಮ್ಮ ನೀನು ಏನು ಪ್ರತಿಪಾದನೆ ಮಾಡ್ತಾ ಇದೆಯಲ್ಲ ಇವತ್ತು ದಿವಸ, ನೀ ಪ್ರತಿಪಾದನೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥದಲ್ಲಿ ನಿನ್ನ ಯೋಗ್ಯತೆ ಏನು ಗೊತ್ತಿದೆಯಾ? ನಿನ್ನ ಸ್ಥಾನಮಾನ ಏನಂತ ಗೊತ್ತಿದೆಯಾ? ನಿನಗೆ ಅನುಮಾನ ಇದ್ರೆ ನೀನು ತುಳಸಿದಾಸನ ರಾಮಚರಿತ ಮಾನಸ ನೋಡು, ನಿನ್ನ ಬಗ್ಗೆ ಏನು ಹೇಳಿದ್ದಾನೆ. ढोल गंवार शूद पशु नारी ये सब ताड़ने के अधिकारी ಅಂತ. ಅಂದರೆ ಡೋಲ, ರೈತ, ಶೂದ್ರ, ಆಕಳುಗಳು, ಎತ್ತುಗಳು ಮತ್ತು ಹೆಣ್ಣು ಮಕ್ಕಳು ಹುಡುಸುಗಳ ಸಲುವಾಗಿ ಹುಟ್ಟ್ಯಾವ ಅಂತ, ಅದಕ್ಕೆ ಇವು ಹುಡುಕೋತಿ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಶಂಕರಾಚಾರ್ಯ ಹೇಳ್ತಾನೆ, ಸ್ತ್ರೀ ವಿಟ್ ಛತ್ರವಧವು ನಾಸ್ತಿಕಂ ಚೋಪಾಪಾತಕಂ. ಸ್ತ್ರೀಯರನ್ನು, ಶೂದ್ರನ್ನು, ನಾಸ್ತಿಕರನ್ನು ಕೊಂದರೆ ಪಾಪ ಇಲ್ಲ ಅಂತ. ನಿನ್ನನ್ನು ಕೊಲ್ಲು ಅಂತ ಹೇಳ್ತೀನಿ ನಿನ್ನ ಧಾರ್ಮಿಕ ಗ್ರಂಥ. ಅದಷ್ಟೇ ಅಲ್ಲ, ನೀನು ಮನುಸ್ಮೃತಿಯ ಬಗ್ಗೆ ಪ್ರತಿಪಾದನೆ ಮಾಡ್ತೀಯಲ್ಲ, ಆ ಮನುಸ್ಮೃತಿಯಲ್ಲಿ ಏನ್ ಹೇಳಿದ್ರೆ ಗೊತ್ತಾ? ಅಧ್ಯಾಯ 8 ನೋಡು. ನಿನ್ನ ಬಗ್ಗೆ ಹೇಳ್ತಾರೆ, ಗಂಡ ವ್ಯಭಿಚಾರಿ ಇರ್ಲಿ, ಕುಡುಕನಿರ್ಲಿ, ದುರಾಚಾರಿ ಇರ್ಲಿ, ಯಾವುದೇ ಚಟ ಮಾಡ್ತಾ ಇರ್ಲಿ, ಗಂಡನನ್ನು ದೇವರಂತ ತಿಳಿದು ಪರಿಪಾಲಿಸ್ತಕ್ಕಂಥ ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ ಅಂತ. ಸ್ತ್ರೀ ವಿದ್ಯಂನ ಅಹರತಿ, ಹೆಂಗಸರಿಗೆ ಶಿಕ್ಷಣ ಕೊಡಬಾರ್ದು ಅಂತಕ್ಕಂಥದ್ದು ಆ ನಿನ್ನ ಧಾರ್ಮಿಕ ಗ್ರಂಥ ಹೇಳುತ್ತೆ. ಈ ರೀತಿ ನಿನ್ನ ಸ್ವಾತಂತ್ರ್ಯ ಹರಣ ಮಾಡ್ತಕ್ಕಂಥದ್ದು, ನಿನ್ನ ವಿದ್ಯೆ ಹರಣ ಮಾಡ್ತಕ್ಕಂಥದ್ದು, ನಿನ್ನನ್ನು ನಾಯಿ ನರಿಗಳಿಗಿಂತ ಕೀಳಾಗಿ ಕಾಣತಕ್ಕಂಥ ಧಾರ್ಮಿಕ ಗ್ರಂಥಗಳ ಬಗ್ಗೆ ನೀನು ಪ್ರತಿಪಾದನೆ ಮಾಡ್ತೀಯಲ್ಲ, ನೀನನ್ನು ಮಾನಸಿಕ ಅಸ್ವಸ್ಥಳೆ. ನಿನ್ನನ್ನು ಇವತ್ತಿನ ದಿವಸ ಈ ಮಟ್ಟಕ್ಕೆ ಮಾತಾಡ್ತಕ್ಕಂಥ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರ್ಟಿಕಲ್ 19 ಪ್ರಕಾರ. ನಿನಗೆ ಎಲ್ಲದರಲ್ಲೂ ಸಮಾನತೆ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಆರ್ಟಿಕಲ್ 14 ಪ್ರಕಾರ. ನಿನಗೆ ಯಾವುದೇ ತಾರತಮ್ಯ ಮಾಡಬಾರದು ಅಂತಕ್ಕಂಥ, ಲಿಂಗ ತಾರತಮ್ಯ ಮಾಡಲಾರ್ದೇನೆ ಎಲ್ಲಾ ರೀತಿಯ ಬದುಕುವ ಹಕ್ಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಸಂವಿಧಾನದ ವಿಧಿ 21 ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನೀನು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ಲಿ, ಹೇಳಿ, ತನ್ನ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ತಿಳಿದು ನಿನಗೆ ಬಾಬಾ ಸಾಹೇಬರು ಆರ್ಟಿಕಲ್ 51 ನಿನಗೆ ಅಧಿಕಾರ ಕೊಟ್ಟಿದ್ದಾರೆ, ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಆದರೆ ನೀನು ಅವಿವೇಕಿ ತರ ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರವನ್ನು ಬಿತ್ತತಕ್ಕಂಥ, ಮಹಿಳೆಯರಿಗೆ ಶೋಷಣೆ ಮಾಡತಕ್ಕಂಥ ಧಾರ್ಮಿಕ ಗ್ರಂಥಗಳ ಬಗ್ಗೆ ಮತ್ತು ಅಂತ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗಲ್ವೇ? ಇದು ಮ್ಯಾಕ್ಸ್ ಮುಲ್ಲರ್ ವಿಷಯ. ಇನ್ನು ಈ ದೇಶಕ್ಕೆ ನೀವು ಇನ್ನೊಬ್ಬರನ್ನು ಕರೆಸ್ರಿ. ಮ್ಯಾಕ್ಸ್ ಮುಲ್ಲರ್ನ ಹತ್ರ ನಿಮ್ಮ ಪೂರ್ವಿಕ ಆರ್ಯರು, ಬ್ರಾಹ್ಮಣರು ನಿನ್ನ ಧಾರ್ಮಿಕ ಗ್ರಂಥಗಳನ್ನು ತೆಗೆದುಕೊಂಡು ಹೋದ್ರು, ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು. ವಿಶ್ವಕ್ಕೆ ನಿಮ್ಮ ಧಾರ್ಮಿಕ ಗ್ರಂಥದಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳು ಮತ್ತು ಅಶ್ಲೀಲತೆ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಇದು ಇರಲಿ. ಇನ್ನು 2002ರಲ್ಲಿ ನಿನ್ನ ಪೂರ್ವಜರು, ನಿಮ್ಮ ತಾತಂದಿರು, ನಿಮ್ಮ ಮುತ್ತಾತಂದಿರು ಪೂನಾದಲ್ಲಿ ಇರ್ತಕ್ಕಂಥ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಸೆಂಟರ್ ಅಂತಕ್ಕಂಥ ನಿಮ್ಮ ಸಮಾಜದ ಒಂದು ಸಂಶೋಧನಾ ಕೇಂದ್ರ ಇದೆ. ಈ ಸಂಶೋಧನಾ ಕೇಂದ್ರದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಇನ್ನೊಬ್ಬ ಜರ್ಮನಿಯ ಚರಿತ್ರೆಕಾರರಾಗಿರ್ತಕ್ಕಂಥ ಜೇಮ್ಸ್ ಲೀ ಅಂತಕ್ಕಂಥ ಒಬ್ಬ ಚರಿತ್ರೆಕಾರನು 2002ರಲ್ಲಿ ಭಾರತಕ್ಕೆ ಕರೆಸಿದ್ರು. ಪುನಾ ನಗರದಲ್ಲಿ ಇರ್ತಕ್ಕಂಥ ನಿಮ್ಮ ಚಿತ್ಪಾವನ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ, ನಿಮ್ಮ ಚಿತ್ಪಾವನ ಬ್ರಾಹ್ಮಣರು ಸಂಶೋಧನೆ ಮಾಡ್ತಕ್ಕಂಥ ಕೇಂದ್ರಕ್ಕೆ ಆ ಜೇಮ್ಸ್ ಲೀಯನ್ನು ಕರೆಸಿ ಆತನಿಂದ ನೀವು ರಾಮದಾಸ್ ಅವರ ಸಾಹಿತ್ಯವನ್ನು, ನಿಮ್ಮ ಕಪೋಲ ಕಲ್ಪಿತ ಸಾಹಿತ್ಯವನ್ನು,
ನಿಮ್ಮ ಚಿತ್ಪಾವನ ಬ್ರಾಹ್ಮಣರ ಪೇಶ್ವೆಗಳ ಅಸ್ಮಿತೆಯನ್ನು ಹೆಚ್ಚಿಸುವ ಸಲುವಾಗಿ ಮತ್ತು ಈ ದೇಶದ ಮೂಲ ನಿವಾಸಿ ಅರಸನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರ ಚಾರಿತ್ರ್ಯವನ್ನು ಧ್ವಂಸ ಮಾಡುವ ಸಲುವಾಗಿ ಜೇಮ್ಸ್ ಲೇಯನ್ನು ಕರೆಸಿ ನೀವು 2002ರಲ್ಲಿ ಕರೆಸಿ 2003ರಲ್ಲಿ ಒಂದು ಪುಸ್ತಕ ಬರೆಸಿರಿ. ಆ ಪುಸ್ತಕದ ಹೆಸರು ಶಿವಾಜಿ ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಅಂತಕ್ಕಂಥ ಪುಸ್ತಕ ಬರೆದಿದೆ. ಬಹುಶಃ ಆ ಪುಸ್ತಕ ನನ್ನ ಕಡೆ ಇದೆ, ನಿಮಗೆಲ್ಲರೂ ತೋರಿಸ್ತೀನಿ, ನನ್ನ ಆತ್ಮೀಯ ಪ್ರೇಕ್ಷಕರಿಗೆ ತೋರಿಸ್ತೀನಿ. ಇದು ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಅಂತಕ್ಕಂಥ ಪುಸ್ತಕ. ಇದು ಜೇಮ್ಸ್ ಲೇ ಅಂತಕ್ಕಂಥ ವ್ಯಕ್ತಿಯಿಂದ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಸೆಂಟರ್ ಪೂನಾದವರು ಈ ಚಿತ್ಪಾವನ ಬ್ರಾಹ್ಮಣ ಬರೆಸಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಜೈವಿಕ ತಂದೆಯ ಬಗ್ಗೆ ಅದರಲ್ಲಿ ತುಂಬಾ ಕೆಟ್ಟದಾಗಿ ಬರೆದಿರ್ತಕ್ಕಂಥದ್ದು. ಅಂದರೆ ಮಾತಾಶ್ರೀ ಜೀಜಾಬಾಯಿ ಅವರಿಗೆ ದಾದಾಜಿ ಕೊಂಡದೇವ್ ಅಂತಕ್ಕಂಥ ಒಬ್ಬ ಕಪೋಲಕಲ್ಪಿತ ಬ್ರಾಹ್ಮಣನಿಗೆ ಹೋಲಿಕೆ ಮಾಡಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಹರಣ ಮಾಡಿರ್ತಕ್ಕಂಥದ್ದು ಆ ಕೃತಿಯಲ್ಲಿ ಕಾಣ್ತೀವಿ. ಆದರೆ ಪ್ರಜ್ಞಾವಂತರಾಗಿರ್ತಕ್ಕಂಥ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ ಮತ್ತು ಸಂಭಾಜಿ ಬ್ರಿಗೇಡ್ನವರು 2009 ಡಿಸೆಂಬರ್ ತಿಂಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಿ ಆ ದಾದಾಜಿ ಕೊಂಡದೇವ್ ಒಂದು ಏನು ಪ್ರತಿಮೆ ಇತ್ತು ಇಲ್ಲಿ ಪುನಾ ಮಹಾನಗರ ಪಾಲಿಕೆಯಾದರು ಅದನ್ನು ಚಪ್ಪಲಿಯಿಂದ ಹೊಡೆದು ಹಾರಿಯಿಂದ ಹೊಡೆದಾಕಿ ಉರುಳಿಸಿ ತೆಗೆದಾಕಿಬಿಟ್ಟಿದ್ದಾರೆ. ಜೊತೆಗೆ ಆ ದಾದಾಜಿ ಕೊಂಡದೇವ್ ಅಂತಕ್ಕಂಥ ಒಬ್ಬ ಕಾಲ್ಪನಿಕ ವ್ಯಕ್ತಿಯನ್ನು ಮಹಾರಾಷ್ಟ್ರದ ಸಮಾಜಶಾಸ್ತ್ರ ಅಧ್ಯಯನದಿಂದಲೇ ಕಿತ್ತು ಹಾಕಿದ್ದಾರೆ. ಬೇಕಾದ್ರೆ ಯಾರಿಗಾದ್ರೂ ಅನುಮಾನ ಇದ್ರೆ ಮಹಾರಾಷ್ಟ್ರದ ಸಿಲೆಬಸ್ ನೋಡಬಹುದು. ಸೊ ಅದಷ್ಟೇ ಅಲ್ಲದೆ ಇವತ್ತು ಕೂಡ ದಾದಾಜಿ ಕೊಂಡದೇವನ ಚರಿತ್ರೆಯನ್ನು ಅಲ್ಲೆಲ್ಲೂ ಕಾಣುವಾಗಿಲ್ಲ. ಆದರೆ ದುರಾದೃಷ್ಟವಶಾತ್ ಏನಂದ್ರೆ ಯಾವ ಜನಾಂಗ ಯಾವ ಸಮುದಾಯ 2010ರಲ್ಲಿ ಸ್ವರಾಜ್ಯದ ಕಲ್ಪನೆ ಪಿತಾಮನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಹರಣ ಮಾಡಿದರು. ಅದೇ ಅವಿವೇಕಿ ಜನಾಂಗ ಇವತ್ತಿನ ದಿವಸ ಅದೇ ಶಿವಾಜಿ ಮಹಾರಾಜನ ಇಟ್ಕೊಂಡು ಶಿವಾಜಿ ನಮ್ಮ ಹಿಂದೂ ಧರ್ಮದ ಸಂರಕ್ಷಕ ಅಂತಕ್ಕಂಥದ್ದು ಅವ್ರ ಫೋಟೋ ಇಟ್ಕೊಂಡು ಭಿಕ್ಷೆ ಬೇಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ಪುನಾ ನಗರದಿಂದ 30 ಕಿಲೋಮೀಟರ್ದಲ್ಲಿ ಭೀಮಾ ಕೋರೆಗಾಂವ್ ಅಂತ ಊರಿದೆ. ಆ ಭೀಮಾ ಕೋರೆಗಾಂವ್ನಿಂದ 3 ಕಿಲೋಮೀಟರ್ದಲ್ಲಿ ಒಡು ಅಂತ ಒಂದು ಗ್ರಾಮ ಬರುತ್ತೆ. ಒಡು 1689ರಲ್ಲಿ ಶಿವಾಜಿಯ ಮಗನಾಗಿರ್ತಕ್ಕಂಥ ಸಂಭಾಜಿಗೂ ಮತ್ತು ಮೊಘಲರಿಗೂ ಯುದ್ಧ ಆಗುತ್ತೆ. ಆ ಮೊಘಲರು ಯುದ್ಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಭಾಜಿಯನ್ನು ಬಂದಿಯನ್ನಾಗಿ ಮಾಡಿ ಪೇಶೆಗಳ ಕೈಗೆ ಒಪ್ಪಿಸ್ತಾರೆ ಮೊಘಲರು. ಈತನನ್ನು ಪುನಾ ನಗರದಲ್ಲಿ ಬಂದಿಖಾನೆಯಲ್ಲಿ ಇಡ್ರಿ ಅಂತ ಹೇಳ್ತಾರೆ. ಸಂಭಾಜಿಯ ಮಗನಾಗಿರ್ತಕ್ಕಂಥ ಶಾಹು ಮಹಾರಾಜನ್ನು ಮತ್ತು ಆತನ ಹೆಂಡತಿಯನ್ನು ತೆಗೆದುಕೊಂಡು ಮೊಘಲರು ಅವರನ್ನು ಬಂದಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಮೊಘಲರು ಹೋದ ಕ್ಷಣ ಇಲ್ಲಿರ್ತಕ್ಕಂಥ 2ನೇ ಬಾಜಿರ ಮತ್ತು ಆತನ ತಂಡದವರನ್ನು ಮಾಡಿಬಿಡ್ತಾರೆ. ಸಂಭಾಜಿಯನ್ನು 4 ತುಕಡಿ ಮಾಡಿ ಕಳೆದಾಕ್ತಾರೆ ಸಂಭಾಜಿ ಮಹಾರಾಜರು. ಆ 4 ತುಕಡಿ ಮಾಡಿರ್ತಕ್ಕಂಥ ಹೆಣವನ್ನು ಮರಾಠರಾಗಲಿ ಲಿಂಗಾಯತರಾಗಲಿ ಯಾರೇ ಸವರ್ಣೀಯರು ಅದನ್ನು ಶವ ಸಂಸ್ಕಾರ ಮಾಡೋದಿಲ್ಲ. ಆದರೆ ಆ ದಿವಸ ಸಾಯಂಕಾಲ ಕುಸ್ತಿ ಆಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಗಣಪತ್ ಗೋಪಾಲ್ ಮಹಾರ್ ಅಂತಕ್ಕಂಥ ವ್ಯಕ್ತಿ ಕುಸ್ತಿ ಆಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸಂಭಾಜಿ ಮಹಾರಾಜರ ಅಂದ್ರೆ ಶಿವಾಜಿ ಮಹಾರಾಜರ ಮಗನ 4 ತುಕಡಿಯಾಗಿರ್ತಕ್ಕಂಥ ಹೆಣವನ್ನು ನೋಡಿ ಮಮ್ಮಲ ಮರಿಗಿ ಮನೆಗೆ ಬರ್ತಾನೆ. ಓಡೋಕು ಮನೆಗೆ ಬಂದು ಮನೆಯಲ್ಲಿರ್ತಕ್ಕಂಥ ನಾರು ಮತ್ತು ಸೂಜಿ ಡಬ್ಬಣ ತಂದು ಆ ಹೆಣವನ್ನು ಹೊಲಿತಾನೆ. ಅಲ್ಲಿ ಇರ್ತಕ್ಕಂಥ ಮರಾಠ ಜನಾಂಗ ಬ್ರಾಹ್ಮಣರು ಲಿಂಗಾಯತರು ಎಲ್ಲರೂ ವಿರೋಧ ಮಾಡ್ತಾರೆ. ಗಣಪತ್ ಮಹಾರ್ ನೀನು ಆ ಶವವನ್ನು ಮುಟ್ಟಬೇಡ, ಒಂದ್ ವೇಳೆ ಮುಟ್ಟಿದ್ದೆ ಆದರೆ ಪೇಶುಗಳು ನಿನ್ನನ್ನು ರುಂಡ ಚೆಂಡಾಡ್ತಾರೆ ಅಂತಕ್ಕಂಥ ಮಾತಾಡ್ತಾರೆ. ಆದರೂ ಕೂಡ ಈ ನಾಡಿನ ಒಬ್ಬ ಅರಸ, ಒಬ್ಬ ಪ್ರಜಾಪ್ರಭುತ್ವದ ಸ್ವರಾಜ್ಯ ಕಲ್ಪನೆಯ ಪಿತಾಮನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರ ಮಗ ಬುದ್ಧಭೂಷಣ ಅಂತಕ್ಕಂಥ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರ ಶವ ಸಂಸ್ಕಾರ ಮಾಡಲಿಲ್ಲ ಅಂದ್ರೆ ನಾನು ಗಂಡಸಾಗಿ ಹುಟ್ಟೋದಕ್ಕೆ ಏನು ಸಾರ್ಥಕ, ನಾನು ಮಹಾರಾಗಿ ಹುಟ್ಟೋದಕ್ಕೆ ಏನು ಸಾರ್ಥಕ ಅಂತ ತಿಳಿದು ಗಣಪತ್ ಮಹಾರ್ ಏನ್ ಮಾಡಿಬಿಡ್ತಾರೆ, ಆ ಸಂಭಾಜಿ ಮಹಾರಾಜರ ಹೆಣ 4 ತುಕಡಿ ಹೆಣವನ್ನು ಹೊಲಿದು ತಗೊಂಡು ಬರ್ತಾರೆ ಓಡೋಕು. ಆದರೆ ಮರಾಠ ಜನಾಂಗ, ಲಿಂಗಾಯತ ಜನಾಂಗ ಮತ್ತು ಬ್ರಾಹ್ಮಣ ಜನಾಂಗ ಅವರು ಸವರ್ಣೀಯರಿರ್ತಕ್ಕಂಥ ಕ್ಷೇತ್ರದಲ್ಲಿ ಅವರ ಶವ ಸಂಸ್ಕಾರ ಮಾಡಿಕೊಡೋದಿಲ್ಲ. ಆದರೆ ಗಣಪತ್ ಗೋಪಾಳ ಮಹಾರ್ ಅಂತಕ್ಕಂಥ ವ್ಯಕ್ತಿ ಓಡು ಗ್ರಾಮದ ಮಹಾರವಾಡದಲ್ಲಿ ಅಂದ್ರೆ ಹೊರಗೇರಿಯಲ್ಲಿ ಸಂಭಾಜಿ ಮಹಾರಾಜರ ಶವ ಸಂಸ್ಕಾರ ಮಾಡ್ತಾರೆ. ಇವತ್ತು ಕೂಡ ಆ ಮಹಾರವಾಡದಲ್ಲೇ ಸಂಭಾಜಿ ಮಹಾರಾಜರ ಸಮಾಧಿ ಇದೆ. ದೊಡ್ಡದೊಂದು ಗುಡಿ ಕಟ್ಟಿದ್ದಾರೆ, ಕಂಪೌಂಡ್ ಮಾಡಿದ್ದಾರೆ.
ಅದರ ಕಾವಲುಗಾರರಾಗಿ ಇವತ್ತು ದಿವಸ ಯಾವ ಜನಾಂಗ ಪೂನಾದಲ್ಲಿ ಇರ್ತಕ್ಕಂಥ ಚಿತ್ಪಾವನ ಬ್ರಾಹ್ಮಣರು ಸಂಭಾಜಿ ಮಹಾರಾಜನ ಕಡ್ದಿದ್ರು, ಅವರೇ ಇವತ್ತು ಆ ಸಂಭಾಜಿ ಮಹಾರಾಜರ ಸಮಾಧಿಯ ಪುರೋಹಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಆರ್ಥಿಕ ಲಾಭ ಪಡಿತಾ ಇದ್ದಾರೆ. ಸ್ನೇಹಿತರೆ, ಗಣಪತ್ ಮಹಾರನನ್ನು ಅವ್ರ ಮನೆ ಹತ್ರ ಒಡೋದಲ್ಲಿ ಕೂತಾಗ ಆ ಎರಡನೇ ಬಾಜಿರಾಯ ಮತ್ತು ಅವ್ರ ಸೈನಿಕರು ಬಂದು ಗಣಪತಿ ಮಹಾರನ ಕಡದು ಹಾಕಿಬಿಡ್ತಾರೆ. ಇವತ್ತು ಅದೇ ಒಡು ಗ್ರಾಮದಲ್ಲಿ ರೋಡ್ ಆ ಕಡೆಗೆ ಸಂಭಾಜಿ ಮಹಾರಾಜರ ಸಮಾಧಿ ಇದೆ, ರೋಡ್ ಈ ಕಡೆಗೆ ಗಣಪತ್ ಮಹಾರಾಜರ ಸಮಾಧಿ ಇದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಜನಾಂಗ ಅಥವಾ ಬಾಬಾ ಸಾಹೇಬ್ರ ಅನುಯಾಯಿಗಳು, ಬಾಬಾ ಸಾಹೇಬ್ರ ವಂಶದರು ಈ ದೇಶಕ್ಕಾಗಿ, ಈ ದೇಶದ ಬಹು ಸಂಸ್ಕೃತಿಗಾಗಿ, ಈ ದೇಶದ ಅಸ್ಮಿತೆಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟಿರ್ತಕ್ಕಂಥವರಾದರೆ. ಆದರೆ ನಿನ್ನ ಸಮುದಾಯದ ಹಾಗೆ, ನಿನ್ನ ಪೂರ್ವಿಕರ ಹಾಗೆ ಯಾರ್ದೋ ಚರಿತ್ರೆಯನ್ನು ಸರ್ವನಾಶ ಮಾಡ್ತಕ್ಕಂಥದ್ದು, ಯಾರ್ದೋ ಚರಿತ್ರೆಯನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸ ನನ್ನ ಸಮುದಾಯ ಮಾಡಲ್ಲ ಅಂತಕ್ಕಂಥದ್ದು ಕೂಡ ನಿನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಮೂರನೇ ಅಂಶ ನೋಡಿ, ಮ್ಯಾಕ್ಸ್ ಮುಲ್ಲರ್ದಾಯ್ತು, ಜೇಮ್ಸ್ ಲೇಂದಾಯ್ತು. ಮೂರನೇದು ಲಾರ್ಡ್ ಮೆಕಾವಲಿದು. ಅಯ್ಯಮ್ಮ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದ್ರು, ಇದರ ಅರ್ಥ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅಥವಾ ಗುರುಕುಲ ಪದ್ಧತಿಯ ಬೋಧನಾ ಪದ್ಧತಿಯನ್ನು ಹೋಗಿ ಈ ನ್ಯೂ ಎಜುಕೇಶನ್ ಪಾಲಿಸಿ ಬಂದಾಗ ಭಾರತದಲ್ಲಿ ಎಲ್ಲ ಕಲುಷಿತಗೊಂಡಿದೆ, ರೂಪಾಂತರಗೊಂಡಿದೆ ಅಂತಕ್ಕಂಥ ಮಾತನ್ನು ಆಕೆ ಹೇಳ್ತಾಳೆ. ಸೊ ನಾನು ಹೇಳ್ತೀನಿ, ಲಾರ್ಡ್ ಮೆಕಾಲೆ ಅವರು 1835ರಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತಂದರು. ಯಾಕೆ ತಂದರು? ಅವರಿಗೆ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಾಯಕರಾಗಿ, ಕಾರ್ಕುನರಾಗಿ, ಅವ್ರ ಏಜೆಂಟರಾಗಿ, ಅವ್ರ ದಲಾಲರಾಗಿ, ಅವ್ರ ಮಧ್ಯವರ್ತಿಗಳಾಗಿ ಕೆಲಸ ಮಾಡಲು ಕಾರ್ಕುನರು ಬೇಕಾಗಿದ್ದರು. ಅದಕ್ಕಾಗಿ ಅವರು ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಪ್ರಪ್ರಥಮ ಬಾರಿಗೆ 1830ರಲ್ಲಿ ಜಾರಿಗೆ ತಂದರು. ಜಾರಿಗೆ ತಂದಾಗ ಮೊಟ್ಟ ಮೊದಲು ಯಾವ ಸ್ಥಳದಲ್ಲಿ, ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ಬಂತು ಅಂದರೆ ಮುಂಬೈ ಪ್ರಾಂತ್ಯದಲ್ಲಿ, ಪುನಾ ನಗರದಲ್ಲಿ, ನಾಗ್ಪುರದಲ್ಲಿ. ಸ್ನೇಹಿತರ ಚರಿತ್ರೆಯ ಪುಟಗಳನ್ನು ಎತ್ತಿ ನೋಡಿ. 1835ರಲ್ಲಿ ಲಾರ್ಡ್ ಮೆಕಾಲೆ ಅವರು ನ್ಯೂ ಎಜುಕೇಶನ್ ಪಾಲಿಸಿ ತಂದಾಗ ಭಾಗಶಃ ಜನರು ಅಂದ್ರೆ 80% ಜನರು ಆ ಶಾಲೆಗಳಲ್ಲಿ ದಾಖಲಾತಿ ಪಡೆದು ಅಧ್ಯಯನ ಮಾಡಿಕೊಂಡಿರ್ತಕ್ಕಂಥವ್ರು ಬ್ರಾಹ್ಮಣ ಜನ. ಬ್ರಾಹ್ಮಣರ ಜನರು ಅಧ್ಯಯನ ಮಾಡಿ ಕಾರ್ಕುನರಾಗಿ, ಗುಮಾಸ್ತರಾಗಿ, ಪಟವಾರಿಗಳಾಗಿ, ಕುಲಕರ್ಣಿಗಳಾಗಿ ಬ್ರಿಟಿಷರ ಹತ್ರ ಉದ್ಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಿ ಅವರಿಗೆ ಮೂಲ ಭಾರತೀಯರ ಮತ್ತು ಪ್ರಾಂತೀಯ ಅರಸರ ಬ್ರಿಟಿಷರ ಮಧ್ಯೆ ಕೊಂಡಿಯಾಗಿ, ಏಜೆಂಟ್ರಾಗಿ, ದಲಾಲರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಚರಿತ್ರೆಯಲ್ಲಿ ಕಾಣ್ತೀವಿ. ದಯವಿಟ್ಟು ಚರಿತ್ರೆಯನ್ನು ತೆಗೆದು ನೋಡಿ. ಅದಾದ ನಂತರ ಭಾರತ ಸ್ವಾತಂತ್ರ್ಯ ಆಗುವವರೆಗೂ ಲಾರ್ಡ್ ಮೆಕಾಲೆ ಅವರು ಕೊಟ್ಟಿರ್ತಕ್ಕಂಥ ಆ ಹೊಸ ಶಿಕ್ಷಣ ಪದ್ಧತಿಯಿಂದ ಇವರು ಇಂಗ್ಲಿಷ್ ಭಾಷೆಯನ್ನು ಕಲಿತು ಬ್ರಿಟಿಷರ ಮತ್ತು ಪ್ರಾಂತೀಯ ಅರಸರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡಿ ತಮ್ಮ ಬ್ಯಾಳೆ ಬೇಯಿಸಿಕೊಂಡಿರ್ತಕ್ಕಂಥವ್ರು ಈ ಹೆಣ್ಣು ಮಗಳ ಬ್ರಾಹ್ಮಣ ಪುರೋಹಿತರ ವಂಶಜರು ಅಂತಕ್ಕಂಥದ್ದು ನಾವ್ಯಾರು ಕೂಡ ಮರಿಬಾರ್ದು ಅಂತಕ್ಕಂಥ ಮಾತಾಡ್ತಾರೆ. ಇದಷ್ಟೇ ಅಲ್ಲ, ಕೇವಲ 1835ರಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಬಂದಾಗ ಇವರು ಆಳುವ ವರ್ಗದ ಅಡಿಯಾಳಾಗಿ, ದಲಾಲರಾಗಿ, ಏಜೆಂಟ್ರಾಗಿ ಕೆಲಸ ಮಾಡಿದ್ರೆ ಇಲ್ಲ. ಇದಕ್ಕೂ ಪೂರ್ವದಲ್ಲಿ ಈ ಸಮುದಾಯ, ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಆರ್ಯ ಸಮುದಾಯ, ಬ್ರಾಹ್ಮಣ ಸಮುದಾಯ, ಇವರೇನು ಚಿತ್ಪಾನ ಬ್ರಾಹ್ಮಣರದರು, ಇವರೆಲ್ಲರೂ ಕೂಡ ಆಳುವ ಜನಾಂಗದ ಅಡಿಯಾಳಾಗಿ ದುಡಿಯುತ್ತಾ, ಅವರ ಗುಲಾಮರಾಗಿ ಸೇವೆ ಮಾಡುತ್ತಾ ಮೂಲ ಭಾರತೀಯರ ಮೇಲೆ ಅಧಿಕಾರ ಮಾಡಿರ್ತಕ್ಕಂಥದ್ದು ಚಾರಿತ್ರಿಕವಾಗಿರ್ತಕ್ಕಂಥದ್ದು ಸತ್ಯ. ಉದಾಹರಣೆಗಾಗಿ ನಿಮಗೆ ಕ್ರಿಸ್ತಶಕ 1565 ಕಾಲಘಟ್ಟದಲ್ಲಿ, ಮೊಘಲರ ಕಾಲದಲ್ಲಿ, ಬಾಬರ್ನ ಕಾಲದಲ್ಲಿ ಉತ್ತರ ಪ್ರದೇಶದ ರಾಜಾಪುರದಲ್ಲಿ ಜನಿಸಿರ್ತಕ್ಕಂಥ ತುಳಸಿದಾಸ ರಾಮಚರಿತ ಮಾನಸ ಅಂತಕ್ಕಂಥ ಪುಸ್ತಕ ಬರೆದನು. ರಾಮಚರಿತ ಮಾನಸ ಇವತ್ತು ಉತ್ತರ ಭಾರತದಲ್ಲಿ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಆ ರಾಮಚರಿತ ಮಾನಸವೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಪಾದನೆ ಮಾಡ್ತಾರೆ ಉತ್ತರ ಭಾರತೀಯರು. ರಾಮಚರಿತ ಮಾನಸ ಪುಸ್ತಕ ಬರಿಬೇಕಾದ್ರೆ ಆತನಿಗೆ ಇರಲು, ಉಪಜೀವನ ಮಾಡಲು, ಊಟ ಮಾಡಲು ಆರ್ಥಿಕ ಸೌಲಭ್ಯ ಬೇಕು ತಾನೆ. ಬಾಬರ್ನ ಹತ್ರ ಹೋಗಿ ಕಾಲು ಬಿದ್ದು ಅವರಿಂದ ಆರ್ಥಿಕ ಸಹಾಯ ಪಡೆದು ತನ್ನ ಧಾರ್ಮಿಕ ಗ್ರಂಥ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ತುಳಸಿದಾಸ. ಚರಿತ್ರೆ ನೋಡಿ. ಆ ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ಎಲ್ಲೂ ಕೂಡ ಬಾಬರಿ ಮಸೀದಿ ಬಗ್ಗೆ ದಾಖಲೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಅದು ಎರಡನೇ ಪ್ರಶ್ನೆ. ಯಾಕೆ? ಒಂದು ವೇಳೆ ಬಾಬರ್ ಕ್ರೂರಿಯಾಗಿದ್ದ, ರಾಮ ಮಂದಿರದ ಮೇಲೆ ಬಾಬರಿ ಮಸೀದಿ ಕಟ್ಟಿದ ಅಂದರೆ ಈ ತುಳಸಿದಾಸ ತನ್ನ ರಾಮಚರಿತ ಮಾನಸದಲ್ಲಿ ದಾಖಲೀಕರಣ ಮಾಡಬೇಕಾಗಿತ್ತಾನೆ, ಮಾಡಿಲ್ಲ.
ಮಾಡದೇ ಇದ್ದರೂ ಕೂಡ ತನ್ನ ಧರ್ಮದ ಅಸ್ಮಿತೆಗಾಗಿ, ತನ್ನ ಧರ್ಮದ ಪ್ರಚಾರ ಪ್ರಸಾರಕ್ಕಾಗಿ ತನ್ನ ಧಾರ್ಮಿಕ ಗ್ರಂಥ ರಚನೆ ಮಾಡಲು ಮೊಘಲರ ತಾಲವೆ ಚಾಟಿ, ಮೊಘಲರ ಬೂಟಿನಕ್ಕಿ ಇವತ್ತು ದಿವಸ ಧಾರ್ಮಿಕ ಗ್ರಂಥ ಬರೆದರು. ಅದಷ್ಟೇ ಅಲ್ಲ, ಮೊಘಲರನ್ನು ಹೊಗಳುತ್ತಾ ಆರ್ಥಿಕವಾಗಿ ಅಧಿಕಾರ, ಸಾಮಾಜಿಕವಾಗಿ ಅಧಿಕಾರ, ರಾಜಕೀಯವಾಗಿ ಅಧಿಕಾರ ಅನುಭವಿಸಿರ್ತಕ್ಕಂಥವ್ರು ಇನ್ನೂ ಇಬ್ಬರಿದ್ದಾರೆ. ಬೀರ್ಬಲ, ಆತನು ಒಬ್ಬ ಬ್ರಾಹ್ಮಣ, ಅಕ್ಬರನ ಆಸ್ಥಾನದಲ್ಲಿದ್ದು ಅಧಿಕಾರದ ಜೊತೆಗೆ ಎಲ್ಲಾ ರೀತಿಯ ಅಧಿಕಾರ ಅನುಭವಿಸಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ವ್ಯಕ್ತಿ. ತಾನಸೇನ ತನ್ನ ಸಂಗೀತದ ಮೂಲಕ ಮೊಘಲರನ್ನು ಖುಷಿಪಡಿಸಿ ಎಲ್ಲಾ ರೀತಿಯ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಆ ವ್ಯಕ್ತಿ. ಅಂದ್ರೆ ಈ ಏನು ಉತ್ತರ ಕರ್ನಾಟಕದ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಗಳದರು, ಇವರೆಲ್ಲರ ಪೂರ್ವಜರೆಲ್ಲರೂ ಕೂಡ ಆಳುವ ವರ್ಗದ, ಅವರು ಮುಸ್ಲಿಮರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಡಚ್ಚರಾಗಿರ್ಬೋದು, ಆಂಗ್ಲರಾಗಿರ್ಬೋದು, ಇವರೆಲ್ಲರ ಬೂಟಿನೆಕ್ಕುತ್ತಾ ಅಧಿಕಾರ ಅನುಭವಿಸಿರ್ತಕ್ಕಂಥ ಇವರ ಪೂರ್ವಜರು ಇವತ್ತು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಭಾರತದ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬರ ಅಸ್ಮಿತೆ ಬಗ್ಗೆ ಮಾತಾಡ್ತಾರಂದ್ರೆ ಇವು ಎಂಥ ಅವಿವೇಕಿಗಳಿದ್ದಿರಬೇಕು ಅರ್ಥ ಮಾಡಿಕೊಳ್ಳೋ ಸ್ನೇಹಿತರೆ. ಸೊ ಮೊದಲ ಘಟ್ಟದಲ್ಲಿ ಲಾರ್ಡ್ ಮೆಕೆವಲಿ ಅವರು ಜಾರಿಗೆ ತಂದಿರತಕ್ಕಂಥ ನ್ಯೂ ಎಜುಕೇಶನ್ ಪಾಲಿಸಿಯಿಂದ ಅಧಿಕಾರ, ಅಂತಸ್ತು, ಸಾಮಾಜಿಕ ಸ್ಥಾನಮಾನ ಪಡೆದುಕೊಂಡಿರ್ತಕ್ಕಂಥವ್ರು ಬ್ರಾಹ್ಮಣರೇ ವಿನ ಈ ದೇಶದ ಮೂಲ ಭಾರತೀಯರಲ್ಲ ಅಂತಕ್ಕಂಥ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ತದನಂತರ ಕಾಲಘಟ್ಟದಲ್ಲಿ ಈ ಹೊಸ ಶಿಕ್ಷಣ ನೀತಿಯಿಂದ ನೋಡಿ, ಹೊಸ ಶಿಕ್ಷಣ ನೀತಿಯಿಂದ, ಗುರುಕುಲ ಶಿಕ್ಷಣ ನೀತಿಯಿಂದ ಎಲ್ಲರೂ ಗುಲಾಮರಾಗಿದ್ದರು. ಶೂದ್ರ ವಿದ್ಯಂನ ಅರ್ಹತೆ, ಶೂದ್ರರಿಗೆ ವಿದ್ಯೆಯ ಅಧಿಕಾರ ಇದ್ದಿಲ್ಲ. ಬೇಕಾದ್ರೆ ನಿಮಗೆ ಅಯೋಧ್ಯ ಕಾಂಡದಲ್ಲಿ ಶಂಭುಕ್ ಅಂತಕ್ಕಂಥ ಒಬ್ಬ ಶೂದ್ರ ವ್ಯಕ್ತಿ ಜ್ಞಾನಾರ್ಜನೆಗಾಗಿ ತಪಸ್ಸು ಮಾಡಿದಾಗ ನಿಮ್ಮ ರಾಮ ಅವನನ್ನು ರುಂಡ ಚೆಂಡಾಡಿರ್ತಕ್ಕಂಥದ್ದು. ಒಂದು ವೇಳೆ ಶೂದ್ರರಿಗೆ ವಿದ್ಯೆ ಹಕ್ಕಿತ್ತಂದ್ರೆ ಗುರುಕುಲ ಪದ್ಧತಿಯಲ್ಲಿ ಆತನನ್ನು ಸದುಪಯೋಗ ಪಡಿಸ್ಕೊತಿದ್ದೀನ, ಆತನ ಹತ್ಯೆ ಮಾಡ್ತಿದ್ದಿಲ್ಲ. ಅದಷ್ಟೇ ಅಲ್ಲದ, ಮಹಾಭಾರತದಲ್ಲಿ ನೋಡು, ದ್ರೋಣಾಚಾರ್ಯರು ತನ್ನ 5 ಜನ ಶಿಷ್ಯರೊಂದಿಗೆ ಕಾಡಿನಲ್ಲಿ ಹೋದಾಗ ಏಕಲವ್ಯ ಅಂತಕ್ಕಂಥ ಒಬ್ಬ ಶೂದ್ರ ವ್ಯಕ್ತಿ ಶಬ್ದವೇದಿ ವಿದ್ಯೆಯನ್ನು ಸ್ವಯಂಕೃತವಾಗಿ ಸಾಧನೆ ಮೂಲಕ ಕಲ್ತಿರ್ತಕ್ಕಂಥ ವ್ಯಕ್ತಿಗೆ ನೀನು ವಿದ್ಯೆ ಕಲಿಯಲು ನಿನಗೆ ಹಕ್ಕಿಲ್ಲ, ಶೂದ್ರ ವಿದ್ಯಂನ ಅರ್ಹತೆ, ಶೂದ್ರನಿಗೆ ವಿದ್ಯೆ ಕಲಿಯುವ ಹಕ್ಕಿಲ್ಲ ಅಂತಕ್ಕಂಥ ಪ್ರತಿಪಾದನೆ ಮಾಡಿ ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿಕೊಳ್ಳೋದ್ರ ಮೂಲಕ ಅವನ ಶಿಕ್ಷಣದ ಜ್ಞಾನಾರ್ಜನೆ ಹಕ್ಕನ್ನು ಕಿತ್ತುಕೊಂಡಿರ್ತಕ್ಕಂಥವ್ರು ನಿನ್ನ ಬ್ರಾಹ್ಮಣ ಗುರು ದ್ರೋಣಾಚಾರ್ಯ. ಹೀಗಿದ್ದಾಗ ಗುರುಕುಲ ಪದ್ಧತಿಯನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು ನಿನ್ನ ಅವಿವೇಕಿತನ. ಗುರುಕುಲದಲ್ಲಿ ಬ್ರಾಹ್ಮಣರು ಬಿಟ್ಟರೆ ಯಾರಿಗೂ ಕೂಡ ವಿದ್ಯೆ ಕಲಿಸ್ತಿದ್ದಿಲ್ಲ. ಈ ಕೆಲವುಗಳಲ್ಲಿ ಕ್ಷತ್ರಿಯರು ಒಂದಿಷ್ಟು ಜನರಿಗೆ ಕಲಿಸಿರ್ಬೋದು, ಆದರೆ ಸಾಮಾನ್ಯ ಶೂದ್ರ ಗತಿ ಏನಾಗಿತ್ತು. ಯಾವಾಗ ಲಾರ್ಡ್ ಮೆಕೆವಲಿಯ ನ್ಯೂ ಎಜುಕೇಶನ್ ಪಾಲಿಸಿ ಭಾರತದಲ್ಲಿ ಬಂತು, ಆವಾಗ ಜ್ಯೋತಿಬಾ ಫುಲೆ ಅವರು 1840ರಲ್ಲಿ 1848ರವರೆಗೆ ಪದವಿಯನ್ನು ಅಧ್ಯಯನ ಮಾಡಿ, ಈ ದೇಶದ ಚರಿತ್ರೆಯನ್ನು ಅಧ್ಯಯನ ಮಾಡಿ, ಜಾತಿ ವಿನಾಶ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಹೆಪ್ಪುಗಟ್ಟಿರುವ, ಜಡ್ಡುಗಟ್ಟಿರುವ ಈ ಚಾತುರ್ವರ್ಣ ವ್ಯವಸ್ಥೆಗೆ ಶಡ್ಡು ಹುಡಿದಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಶೂದ್ರ ನಾಯಕರು ಜ್ಯೋತಿಬಾ ಫುಲೆ ಅವರು. ಅಂದರೆ ಮೆಕಾವಲಿಯ ಹೊಸ ಶಿಕ್ಷಣ ನೀತಿ ಬಂದ ಪ್ರಯುಕ್ತ ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ಪಡೆದು ಜಾತಿ ವಿನಾಶಕ್ಕೆ ಕಂಕಣಬದ್ಧರಾಗಿ ನಿಂತರು. ಆವತ್ತಿನಿಂದಲೇ ನಿಮ್ಮ ಜಾತಿ ವಿನಾಶಕ್ಕೆ ಒಂದು ಕೊಡಲಿ ಪೆಟ್ಟನ್ನು ಕೊಡುತ್ತಾ ಮುಂದೆ ಸಾಗಿದರು. ನಂತರ ಈ ನ್ಯೂ ಎಜುಕೇಶನ್ ಪಾಲಿಸಿ, ಲಾರ್ಡ್ ಮೆಕೆವಲಿಯ ನ್ಯೂ ಎಜುಕೇಶನ್ ಪಾಲಿಸಿ ಬಂದ ಪ್ರಯುಕ್ತ ಸಾವಿತ್ರಿ ತಾಯಿ ಫುಲೆ ಅವರು ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ಸಾವಿತ್ರಿ ತಾಯಿಯವರು ಶಿಕ್ಷಣ ಪಡೆದು ಎಲ್ಲಾ ಮಹಿಳೆಯರಿಗೂ ಕೂಡ ಶಿಕ್ಷಣದ ಹಕ್ಕಿದೆ ಅಂತಕ್ಕಂಥ ಪ್ರತಿಪಾದನೆ ಮಾಡಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಹಿಳೆಯರಿಗೆ ಸಿಗುವಂತೆ ಮಾಡಿರ್ತಕ್ಕಂಥವ್ರು ಸಾವಿತ್ರಿ ತಾಯಿ ಫುಲೆ ಅವರು. ಒಂದು ವೇಳೆ ಮೆಕೆವಲೆ ಹೊಸ ಶಿಕ್ಷಣ ನೀತಿ ತಂದಿದ್ದಿಲ್ಲ, ಸಾವಿತ್ರಿ ತಾಯಿ ಫುಲೆ ಅವರು ಮಹಿಳೆಯರಿಗಾಗಿ ಶಾಲೆಗಳನ್ನು 1848 1851ರಲ್ಲಿ ತೆರೆದಿದ್ದಿಲ್ಲಂದ್ರೆ ಈ ಹೆಣ್ಣು ಮಗಳು ಏನದಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಅಪಚಾರದ ಮಾತಾಡ್ತಕ್ಕಂಥ ಹೆಣ್ಣು ಮಗಳು, ಇವಳೆಲ್ಲೋ ಹೆಂಡೆ ಕಸ ಮಾಡ್ಕೊತೋ, ಮುಸುರಿ ಬಳಕೊತೋ, ಯಾವುದೋ ಒಬ್ಬ ಗಂಡಸನ ಅಡಿಯಾಳಾಗಿ ಗುಲಾಮಳಾಗಿ ದುಡಿತಕ್ಕಂಥ ಪ್ರಸಂಗ ಇವತ್ತು ಇರ್ತಿತ್ತು. ಸೊ ಇವತ್ತಿನ ದಿವಸ ನಿನಗೆ ಅಕ್ಷರದ ಅರಿವು ಕೊಟ್ಟು ಸ್ವಾಭಿಮಾನದಿಂದ ಸ್ವತಂತ್ರಳಾಗಿ, ಅವಳಿಗೆ ಅಷ್ಟೇ ಅಲ್ಲ, ಇಡೀ ಭಾರತದ ಮಹಿಳೆಯರಿಗೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕ್ತಕ್ಕಂಥ, ಮಾತಾಡ್ತಕ್ಕಂಥ, ಇರ್ತಕ್ಕಂಥ, ಅಧಿಕಾರ ಅನುಭವಿಸ್ತಕ್ಕಂಥ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು
ಸಾವಿತ್ರಿತಾಯಿ ಫೂಲೆಯವರ ಅಕ್ಷರ ಆದರೆ ಶಾಸನಬದ್ಧವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಕ್ಷರದ ಅರಿವಿನ ಸದುಪಯೋಗ ಅಂತಕ್ಕಂಥದ್ದನ್ನು ಮರಿಬಾರ್ದಂತಕ್ಕಂಥ ಮಾತು ಹೇಳ್ತೀನಿ. ತದನಂತರ 19ರ ಕಾಲಘಟ್ಟದಲ್ಲಿ ಲಾರ್ಡ್ ಮೆಕ್ಯಾವಲಿ ಕೊಟ್ಟಿರ್ತಕ್ಕಂಥ ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಕಲಿಯುವುದರ ಮೂಲಕ ಛತ್ರಪತಿ ಶಾಹು ಮಹಾರಾಜರು ಈ 565 ಸಂಸ್ಥಾನಗಳಲ್ಲಿ ಪ್ರಪ್ರಥಮ ಬಾರಿಗೆ ಶೋಷಿತ ಜನಾಂಗಕ್ಕೆ, ಈ ದೇಶದ ಮೂಲ ಭಾರತೀಯರು ಎಲ್ಲರೂ ಕೂಡ 50% ಮೀಸಲಾತಿ ತರೋದ್ರ ಮೂಲಕ ಮೀಸಲಾತಿಯ ಜನಕ ಆದರು. ನೋಡಿ, ಒಂದು ಲಾರ್ಡ್ ಮೆಕಾಲಿಯ ಶಿಕ್ಷಣದ ನ್ಯೂ ಎಜುಕೇಶನ್ ಪಾಲಿಸಿ ಮೂಲಕ ಶಿಕ್ಷಣ ಪಡೆದಿರ್ತಕ್ಕಂಥ ಫೂಲೆ ಅವರು ಜಾತಿ ವಿನಾಶ ಮಾಡೋದ್ರ ಮೂಲಕ ಬ್ರಾಹ್ಮಣರ ಚಾತುರ್ವರ್ಣ ಪದ್ಧತಿ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ಕೊಟ್ಟರು. ನ್ಯೂ ಎಜುಕೇಶನ್ ಪಾಲಿಸಿ ಕಲಿಯೋದ್ರ ಮೂಲಕ ಸಾವಿತ್ರಿತಾಯಿ ಫೂಲೆ ಅವರು ಸ್ತ್ರೀ ವಿದ್ಯಮ್ನ ಅರ್ಹತೆ ಅಂತಕ್ಕಂಥ ಬ್ರಾಹ್ಮಣರ ಸಿದ್ಧಾಂತಕ್ಕೆ ಸಡ್ಡು ಹೊಡೆದು ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟರು. ಶೂದ್ರರಿಗೆ ಶೋಷಿತರಿಗೆ ಯಾವುದ್ರಲ್ಲೂ ಕೂಡ ಪ್ರಾತಿನಿಧ್ಯತೆ ಇಲ್ಲ. ಅವರು ಹಣ ಸಂಗ್ರಹಣೆ ಮಾಡುವಂಗಿಲ್ಲ, ಒಳ್ಳೆ ಊಟ ಮಾಡುವಂಗಿಲ್ಲ, ಒಳ್ಳೆ ಬಟ್ಟೆ ಧರಿಸುವಂಗಿಲ್ಲ ಅಂತಕ್ಕಂಥದನ್ನು ಪ್ರತಿಪಾದನೆ ಮಾಡ್ತಿತ್ತಲ್ಲ ನಿಮ್ಮ ಮನುಶಾಸ್ತ್ರ ಮನುಧರ್ಮ ಅಧ್ಯಾಯ 8ರಲ್ಲಿ. ಅದಕ್ಕೆ ಶಡ್ಡು ಹೊಡೆದು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಶೋಷಿತ ಜನಾಂಗಕ್ಕೆ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟವರು ಛತ್ರಪತಿ ಶಾಹು ಮಹಾರಾಜರು. ನ್ಯೂ ಎಜುಕೇಶನ್ ಪಾಲಿಸಿಯ ಸದುಪಯೋಗ ಪಡಿಸಿಕೊಂಡು 14 ಪದವಿಗಳನ್ನು ಪಡೆದು ವಿದೇಶದಲ್ಲಿ ಅಧ್ಯಯನ ಮಾಡಿ ಬಂದು ಈ ದೇಶದ SC ST OBC ಜನಾಂಗದವರಷ್ಟೇ ಅಲ್ಲ, ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕಲ್ಯಾಣ ಆಗ್ತಕ್ಕಂಥ ವೆಲ್ಫೇರ್ ಸ್ಟೇಟ್ ನಿರ್ಮಾಣ ಮಾಡ್ತಕ್ಕಂಥ ಹಣೆ ಬರ ಬರೆದಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಮೂಲಕ ಈ ದೇಶದ ಜನರ ಹಣೆ ಬರ ಬರೆದು ಈ ದೇಶದಲ್ಲಿರ್ತಕ್ಕಂಥ ಮೂಲ ಭಾರತೀಯರೆಲ್ಲರೂ ಕೂಡ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂದರೆ ಒಂದ್ ವೇಳೆ ಲಾರ್ಡ್ ಮೆಕಾವಲೆ ಈ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿದ್ದಿಲ್ಲ ಅಂದರೆ ಇವತ್ತಿನ ದಿವಸ ನಾನಾಗ್ಲಿ, ನೀವಾಗ್ಲಿ, ಅಥವಾ ಈಗೇನು ಉದ್ದಟತನದಿಂದ ಮಾತಾಡ್ತಾ ಇದ್ದಳು ಈ ಹೆಣ್ಣು ಮಗಳಾಗ್ಲಿ, ಇವ್ಯಾವು ಕೂಡ ಕಣ್ಣು ತೆರೀತಿಲ್ಲ ಮತ್ತು ಸ್ವತಂತ್ರವಾಗಿ ಬದುಕ್ತಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಮರಿಬಾರ್ದು. ನೋಡು, ಈಗ ಪ್ರಥಮ ಮ್ಯಾಕ್ಸ್ ಮುಲ್ಲರ್ ಆಯಿತು, ಅದಾದ ನಂತರ ಜೇಮ್ಸ್ ಲೇ ಆಯಿತು, ಲಾರ್ಡ್ ಮೆಕಾವಲೆ ಆಯಿತು, ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು, ಬ್ರಿಟನ್ದ ಒಬ್ಬ ರಾಜಕಾರಣಿ. ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಒಂದು ವೇಳೆ ಭಾರತದ ಬಗ್ಗೆ ಮುತುವರ್ಜಿ ತಾಳಿದ್ದಿಲ್ಲ ಅಂದರೆ 1919ಕ್ಕೆ ಸೌತ್ ಬ್ರೋ ಕಮಿಷನ್ ಕಳಿಸ್ತಿಲ್ಲ, 1928ರಲ್ಲಿ ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಕಳಿತಿದ್ದಿಲ್ಲ, 1930 ಮತ್ತು 31ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಮಾಡ್ತಿದ್ದಿಲ್ಲ. ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಈ ಬಹುಸಂಸ್ಕೃತಿಯ ಭಾರತದ ಬಗ್ಗೆ ಉತ್ಸಾಹ ತಾಳಿದ ಪ್ರಯುಕ್ತ, ಮನುಷ್ಯರ ಬಗ್ಗೆ ಪ್ರೀತಿ ಮಮಕಾರ ತಾಳಿದ ಪ್ರಯುಕ್ತ ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಈ ದೇಶದ ಜನತೆಗೆ ಪ್ರಾಂತೀಯ ಮತ್ತು ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ರಾಜಕೀಯವಾಗಿ ಸಬಲರನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರಿಗೆ ಸಲ್ಲುತ್ತಿದೆ. ಸೊ ಆ ಹಕ್ಕನ್ನು ಗೆದ್ದುಕೊಂಡು ಬಂದಿರತಕ್ಕಂಥ ಯುಗ ಪ್ರವರ್ತಕರು ಯಾರಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಷ್ಟೇ ಅಲ್ಲ ಸ್ನೇಹಿತರ, ಇವತ್ತಿನ ದಿವಸ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಆಗಿರ್ಬೋದು, ನೀರಾವರಿ ಯೋಜನೆಗಳು ಏನಾದರೂ ಇವೆಯಲ್ಲ, ಈ ನೀರಾವರಿ ಯೋಜನೆಗಳ ಲಾಭ, ಈ ನೀರಾವರಿ ಯೋಜನೆಗಳು ಈ ದೇಶಕ್ಕೆ ತಂದು ಕೊಟ್ಟಿರ್ತಕ್ಕಂಥವ್ರು, ಮಾಡಿರ್ತಕ್ಕಂಥವ್ರು, ಸ್ಥಾಪಿಸಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಬೇರೆ ಯಾರೂ ಅಲ್ಲ. 1942ರಿಂದ 1946ರ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬ್ರಿಟನ್ ಸರ್ಕಾರ ಬ್ರಿಟಿಷ್ ಇಂಡಿಯಾ ಗವರ್ನರ್ ಕೌನ್ಸಿಲ್ ಮೆಂಬರ್ ಮಾಡಿದಾಗ ಅವರಿಗೆ ನೀರಾವರಿ ಮತ್ತು ಕಾರ್ಮಿಕ ಖಾತೆ ಕೊಟ್ಟಿರ್ತಾರೆ. ಬಾಬಾ ಸಾಹೇಬರು ಹೀರಾಕುಡ್ಡ, ಸೋನ್ ಕಣಿವೆ, ಸೋಯಸ್ ಕಣಿವೆ, ಈ ಎಲ್ಲ ಕಣಿವೆಗಳಿಗೆ ಡ್ಯಾಮ್ ಕಟ್ಟೋದ್ರ ಮೂಲಕ ನೀರಾವರಿ ಯೋಜನೆಗಳನ್ನು ಮತ್ತು ವಿದ್ಯುತ್ ಶಕ್ತಿಯನ್ನು ಈ ದೇಶದಲ್ಲಿ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಷ್ಟೆಲ್ಲ ನೀರಾವರಿ, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಯೋಜನೆಗಳು ಏನಿವೆಲ್ಲ ಇವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೀರಾವರಿ ಯೋಜನೆಗಳ ಕೂಸುಗಳಾಗಿವೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತಾಡ್ತೀನಿ. ಇದು ನಾನು ಹೇಳ್ತಾ ಇಲ್ಲ, ನೀವು ದಯವಿಟ್ಟು ಗೂಗಲ್ದಲ್ಲಿ ಚೆಕ್ ಮಾಡಿ. ಏನು ಫಾದರ್ ಆಫ್ ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ, ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಗೌರವಾನ್ವಿತ ಉಮಾ ಭಾರತಿಯವರು ದಾಖಲೀಕರಣ ಮಾಡಿರ್ತಕ್ಕಂಥ ಪುಸ್ತಕ ನಿಮ್ಮ ಎದುರು ಬರುತ್ತೆ. ದಯವಿಟ್ಟು ಅದು ಓದಿ, ಆವಾಗ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಥ ವಿದ್ವಾನ್ರು ಅಂತ. ಅಂಥ ವಿದ್ವಾನ್ರಿಗೆ ಯಾವ ಯುಗ ಪ್ರವರ್ತಕ ನಿನಗೆ ಅಕ್ಷರದ ಅರಿವು ಕೊಟ್ಟಿದ್ದಾರೋ,
ಯಾವ ಯುಗ ಪ್ರವರ್ತಕ ನಿನಗೆ ಪ್ರಾತಿನಿಧ್ಯರು ಕೊಟ್ಟಿದ್ದಾರೋ, ಯಾವ ಯುಗ ಪ್ರವರ್ತಕ ನಿನಗೆ ಸಾಮಾಜಿಕ ಸಮಾನತೆಯನ್ನು ಕೊಟ್ಟಿದ್ದರು, ಯಾವ ಯುಗ ಪ್ರವರ್ತಕ ನಿನಗೆ ಮಾತನಾಡ್ತಕ್ಕಂಥ ಬದುಕ್ತಕ್ಕಂಥ ಹಕ್ಕು ಕೊಟ್ಟಿದ್ದಾರೋ, ಆ ಯುಗ ಪ್ರವರ್ತಕರಾಗಿರ್ತಕ್ಕಂಥ ಬಾಬಾ ಸಾಹೇಬರ ಬಗ್ಗೆ ಇಷ್ಟು ಉದ್ದಟತನದ ಮಾತಾಡ್ತಿಯಲ್ಲ ವಿವೇಕಿ. ನನ್ನನ್ನು ತರು, ನನ್ನ ಜೊತೆಗೆ ಸಂವಾದಕ್ಕೆ ಬರಿ, ನಿಮ್ಮ ತಾಕತ್ ಏನಿದೆ ಗೊತ್ತಾಗುತ್ತೆ. ಬಾಬಾ ಸಾಹೇಬ್ರ ವಿಚಾರಧಾರೆಯಲ್ಲಿ ಏನು ತಾಕತ್ತಿದೆ, ನಿಮ್ಮ ವೈದಿಕ ಧಾರ್ಮಿಕ ಗ್ರಂಥಗಳಲ್ಲಿ, ನಿಮ್ಮ ಸಿದ್ಧಾಂತಗಳಲ್ಲಿ, ನಿಮ್ಮ ಪ್ರತಿಪಾದನೆಗಳಲ್ಲಿ ಎಷ್ಟು ಹೊಲಸಿದೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಜೊತೆಗೆ ಸ್ನೇಹಿತರೆ, ಈ ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವನು ಪ್ರಾತಿನಿಧ್ಯತೆ ಇದ್ದ ಪ್ರಯುಕ್ತ, ಅವರು ಅದರಲ್ಲಿ ಜಾಯಿನ್ ಆದ ಪ್ರಯುಕ್ತ, ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟ ಪ್ರಯುಕ್ತ ಇವತ್ತು ದಿವಸ ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇಲ್ಲದೆ ಹೋದ್ರೆ ಯಾವ ಇರ್ತಿದ್ರು. ಇದರರ್ಥ ಭಾರತಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ಭಾರತದಲ್ಲಿರ್ತಕ್ಕಂಥ ಭಾರತದ ಮೂಲ ನಿವಾಸಿಗಳಿಗೆ ಲಾಭ ಆಗಿದೆ ವಿನ, ಆದರೆ ಬೇಡುತ್ತಿರ್ತಕ್ಕಂಥ ಬ್ರಾಹ್ಮಣವಾದಿಗಳಿಗೆ ಇದರಿಂದ ಹಾನಿಯಾಗಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಮರಿಬಾರದು. ಸೊ ಅವರಿಗೆ ಹಾನಿ ಆದ ಪ್ರಯುಕ್ತ ಇವತ್ತಿನ ದಿವಸ ಅವರು ಬ್ರಿಟಿಷ್ ಸಾಹಿತ್ಯದ ಮೇಲೆ, ಮ್ಯಾಕ್ಸ್ ಮುಲ್ಲರ್, ಲಾರ್ಡ್ ಮೆಕವಲಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿಯ ಮೇಲೆ ಅವರು ಆಗಾಗ ದುರಾಕ್ರಮಣ ಮಾಡ್ತಾರೆ. ಇದನ್ನು ಪ್ರತಿರೋಧ ಒಡ್ಡಬೇಕು ಅಂತಕ್ಕಂಥ ಒಂದು ಮಾತನ್ನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತೇನೆ. ಇನ್ನೊಂದು ಹೇಳ್ತೀನಿ, ಒಂದು ವೇಳೆ ಎಷ್ಟು ಜನ ಬಾಬಾ ಸಾಹೇಬರ ಅನುಯಾಯಿಗಳಿದ್ರಿ, ಎಷ್ಟು ಜನ ಮೂಲ ಭಾರತೀಯರು ನನ್ನ ವಿಡಿಯೋ ಕೇಳ್ತಾ ಇದ್ರಿ, ಎಷ್ಟು ಜನ ಬುದ್ಧಿಸ್ಟ್ ಇದ್ರಿ, ನಿಮಗೆ ಸ್ವಲ್ಪ ಗಮನಕ್ಕೆ ತರ್ತೀನಿ ಏನಂದ್ರೆ, ಒಂದು ವೇಳೆ ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ, ಲಾರ್ಡ್ ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ ಈ ದೇಶಕ್ಕೆ ಬಂದಿದ್ದಿಲ್ಲ ಅಂದ್ರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಡೈರೆಕ್ಟರ್ ಜನರಲ್ ಇವರು ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ ಈ ದೇಶಕ್ಕೆ ಬಂದಿದ್ದಿಲ್ಲ, ಭಾರತಕ್ಕೆ ಬಂದಿದ್ದಿಲ್ಲ ಅಂದ್ರೆ, ಈ ಬ್ರಾಹ್ಮಣವಾದಿಗಳು, ಮನುವಾದಿಗಳು ಭಾರತದಲ್ಲಿರ್ತಕ್ಕಂಥ ಬೌದ್ಧ ಧರ್ಮವನ್ನು, ಬೌದ್ಧ ಅವಶೇಷಗಳನ್ನು ಸರ್ವನಾಶ ಮಾಡಿ ನರಸಮ ಮಾಡಿದ್ರು. ಇವನ್ನು ಭೂ ಉತ್ಖನನ ಮಾಡೋದ್ರ ಮೂಲಕ ಬೌದ್ಧ ಧರ್ಮದ ಅಸ್ಮಿತೆಯನ್ನು ಈ ಪ್ರಪಂಚಕ್ಕೆ ತೋರಿಸಿರ್ತಕ್ಕಂಥ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಜನರಲ್ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅನ್ನು ನಾವು ನೆನೆಸ್ಬೇಕು. ಇವತ್ತು ಕನ್ನಿಂಗ್ ಹ್ಯಾಮ್ಗೆ ಯಾಕೆ ಅವರು ದ್ವೇಷ ಮಾಡ್ತಾರೆ ಬ್ರಾಹ್ಮಣರು ಅಂದ್ರೆ, ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬೌದ್ಧ ಸ್ಥಳಗಳನ್ನು ಭೂ ಉತ್ಖನನ ಮಾಡಿ ಹೊರಗೆ ತೆಗೆದಿರ್ತಕ್ಕಂಥವ್ರು. ಅದಕ್ಕಾಗಿ ಅವರು ಉರಿತಾ ಇದ್ದಾರೆ. ಬುದ್ಧ ಗಯಾದಲ್ಲಿರ್ತಕ್ಕಂಥ ಗಯಾ ಅದನ್ನು ಸರ್ವನಾಶ ಮಾಡಿ ಹಾಕಿದ್ರು, ಸಂಕಿಸ ಸರ್ವನಾಶ ಮಾಡಿ ಹಾಕಿದ್ರು, ಶ್ರಾವಸ್ತಿ, ಕುಶಿನಾರ, ವೈಶಾಲಿ ಎಲ್ಲ ಸರ್ವನಾಶ ಮಾಡಿ ಹಾಕಿದ್ರು. ಇವನ್ನು ಭೂ ಉತ್ಖನನ ಮಾಡೋದ್ರ ಮೂಲಕ ಪ್ರಪಂಚಕ್ಕೆ ತೋರಿಸಿರ್ತಕ್ಕಂಥ ವ್ಯಕ್ತಿ ಕನ್ನಿಂಗ್ ಹ್ಯಾಮ್. ಅದಕ್ಕಾಗಿ ಈ ಬ್ರಾಹ್ಮಣವಾದಿಗಳು, ಈ ಚಿತ್ಪಾವನ ಬ್ರಾಹ್ಮಣರು, ವೈದಿಕರು, ಆರ್ಯರು ಯಾಕೆ ಬ್ರಿಟಿಷರ ವಿರುದ್ಧ ಮಾಡ್ತಾರೆ, ಮ್ಯಾಕ್ಸ್ ಮಿಲ್ಲರ್ನ ಯಾಕೆ ವಿರುದ್ಧ ಮಾಡ್ತಾರೆ, ಮ್ಯಾಕ್ಯಾವಲಿನ ಯಾಕೆ ವಿರುದ್ಧ ಮಾಡ್ತಾರೆ, ಜೇಮ್ಸ್ ಲೇ ಕರೆಸಿದವರು ಯಾರು, ಆಮೇಲೆ ಈ ಲಾರ್ಡ್ ಕನ್ನಿಂಗ್ ಹ್ಯಾಮನ್ ಯಾಕೆ ಕರೆಸಿದವರು ಯಾರು, ರ್ಯಾಮ್ಸನ್ ಮ್ಯಾಕಲ್ ಡೊನಾಲ್ಡ್ಗೆ ಯಾಕೆ ವಿರುದ್ಧ ಮಾಡ್ತಾರೆ ಅಂದ್ರೆ, ಇವರೆಲ್ಲರೂ ಕೂಡ ಭಾರತದಲ್ಲಿರ್ತಕ್ಕಂಥ ಮೂಲ ಭಾರತೀಯರಿಗೆ ಅಧಿಕಾರವನ್ನು ಮತ್ತು ಶಿಕ್ಷಣ, ಸಮಾನತೆ, ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇವರು ಅವರಿಗೆ ವಿರೋಧ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಹಾಗಾದ್ರೆ ಈ ಅಮ್ಮ ಏನು ಉತ್ತರ ಕರ್ನಾಟಕ ಬ್ರಾಹ್ಮಣರ ಸಾಮಾಜಿಕ ಜಾಲತಾಣದ ಮೂಲಕ ಅವಿವೇಕಿತನದಿಂದ ಮಾತಾಡ್ತಾ ಇದ್ದಾಳಲ್ಲೋ, ಅಥವಾ ಅವಿವೇಕಿತನದಿಂದ ಇಂಥ ಒಂದು ವಿಷಯಗಳನ್ನು, ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಲ್ಲೋ, ನಿಮ್ಮಂತ ಅವಿವೇಕಿಗಳಿಗೆ ಹೇಳ್ತೀನಿ, ನಿಮ್ಮ ಮಹಾಪುರುಷರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥ ಹೇಗಿವೆ ನೋಡಿ. ನಿಮ್ಮ ಮನುಸ್ಮೃತಿಯಲ್ಲಿ ಹೆಣ್ಣಿನ ಬಗ್ಗೆ, ಶೂದ್ರರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಎಷ್ಟು ಹೊಲಸು ಬರೆದಿದ್ದಾರೆ, ಇದು ಅರ್ಥ ಮಾಡ್ಕೋರಿ. ಇದನ್ನ ನೀವು ಸಮಾಜಕ್ಕೆ ಕಲಿಸ್ತಕ್ಕಂಥದ್ದು, ಇದು ಕಲಿಸ್ಕೊಡ್ಬೇಕಾ ನೀವು ಪಠ್ಯದಲ್ಲಿ ಮಕ್ಕಳಿಗೆ. ಇಂಥ ಹೊಲಸುಗಳನ್ನು ನೋಡಿ ಇದರಲ್ಲಿ ಎಷ್ಟು ಹೊಲಸಿದೆ. ನಿಮ್ಗೆ ಯಾವನಿಗಾದರೂ ನಿಮ್ಗೆ ಧೈರ್ಯ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಕ ನನ್ನ ಜೊತೆ ದಯವಿಟ್ಟು ಬನ್ನಿ ನೀವು, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ ವಿವೇಕಂತ. ಆಮೇಲೆ ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳ ಬಗ್ಗೆ ಏನು, ಬಾಲಗಂಗಾಧರ್ ತಿಲಕ್ ಅವರು ಬರೆದಿರ್ತಕ್ಕಂಥ ಆರ್ಕಿಟ್ ಹೋಮ್ ಇನ್ ದ ವೇದಾಸ್ ನೋಡಿದ್ರೆ ಅದರಲ್ಲಿ ಸ್ವತಃ ಹೇಳ್ತಾನೆ, ನಾವೆಲ್ಲ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಡಕಾಯಿತರು ಆರ್ಯರಿದ್ದೀವಿ, ನಾವಿಲ್ಲಿ ಅಲಿಮಾರಿಗಳಾಗಿ ಬಂದೀವಿ ಅಂತ. ಯಾದಕ್ಕೆ ಬಂದೀವಿ ಅಂತಕ್ಕಂಥದ್ದು ನಿಮ್ಮ ಪೂರ್ವಜರು ಹೇಳಿದ್ದಾರೆ. ಇದರಲ್ಲಿ ಏನಿಲ್ಲ, ಬರೀ ಚಾತುರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಬ್ರಾಹ್ಮಣ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ಬರಹಗಳು ಉಳ್ಳಂತ ಇಂಥ ಪುಸ್ತಕಗಳು ಓದ್ಬೇಕಾ ನಾವು, ಇಂಥ ಪುಸ್ತಕಗಳು ಓದ್ಬೇಕಾ ನಾವು ಯುವ ಪೀಳಿಗೆ, ಇಂಥದ್ದು ಸಿಲೆಬಸ್ ನಲ್ಲಿ ಇರ್ಬೇಕಾ? ಸೊ ಅದಕ್ಕಾಗಿ ಅವಿವೇಕ ಇದಿಷ್ಟೇ ಅಲ್ಲ, ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ನೋಡು ಪರಾಶರ ಸ್ಮೃತಿ, ಇದರಲ್ಲೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ, ಶೂದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಬರೆದಿರ್ತಕ್ಕಂಥದ್ದು. ಮತ್ತೆ ಯಾಜ್ಞವಲ್ಕ ಸ್ಮೃತಿ ಬಗ್ಗೆ ಇದರಲ್ಲೂ ಕೂಡ ತುಂಬಾ ಕೆಟ್ಟದಾಗಿ ಹೊಲಸೊಲಸು ಬರೆದಿರ್ತಕ್ಕಂಥ ನೋಡ್ತಾ ಇದ್ವಿ. ಅದಷ್ಟೇ ವಿ ಡಿ ಸಾವರ್ಕರ್ ಬರೆದಿರ್ತಕ್ಕಂಥ ಈ ಹಿಂದುತ್ವ ಅಂತಕ್ಕಂಥ ಪುಸ್ತಕ ನೋಡಿ, ಇದರಲ್ಲೂ ಕೂಡ ಬ್ರಾಹ್ಮಣರ ಪ್ರಭುತ್ವದ ಬಗ್ಗೆ, ಬ್ರಾಹ್ಮಣರ ಅಸ್ಮಿತೆಯ ಬಗ್ಗೆ ಸಾರ್ತಕ್ಕಂಥದ್ದು ವಿನ. ಮತ್ತೆ
ಯಶಸ್ವಿ ಭಾರತ ನಿಮ್ಮ ನಿಮ್ಮ ತಾತ ಮೋಹನ್ ಭಾಗವತರು ಬರೆದಿರ್ತಕ್ಕಂಥ ಯಶಸ್ವಿ ಭಾರತವನ್ನು ಓದು. ಅಲ್ಲಂದ್ರೆ ನಿಮ್ಮ ತಾತ ಬರೆದಿರ್ತಕ್ಕಂಥ ಮೋಹನ್ ಭಾಗವತರು ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್ ನೋಡಿ. ಇದರಲ್ಲಿ ಬರೇ ಬ್ರಾಹ್ಮಣರ ಪ್ರಭುತ್ವದ ಬಗ್ಗೆ, ಬಹುಸಂಸ್ಕೃತಿಯ ಸರ್ವನಾಶದ ಬಗ್ಗೆ ಇರ್ತಕ್ಕಂಥ ಒಂದು ಕಾಣುತ್ತೆ. ನಿಮ್ಮ ತಾತ ಬರೆದಿರ್ತಕ್ಕಂಥ ಗೋಳಾಳ್ಕರ್ ಬರೆದಿರ್ತಕ್ಕಂಥ ಹಮ್ ಹಮಾರಿ ರಾಷ್ಟ್ರೀಯತಾ ಕಿ ಪರಿಭಾಷಾ ವಿ ಆರ್ ಅವರ್ ನೇಷನ್ ಹುಡ್, ಇದರಲ್ಲೂ ಕೂಡ ಬರೇ ಬ್ರಾಹ್ಮಣರ ಪ್ರಭುತ್ವ ಸಾರ್ತಕ್ಕಂಥದ್ದು ಈ ನಿಮ್ಮ ಧಾರ್ಮಿಕ ಗ್ರಂಥದಲ್ಲಿ. ಅಂದ್ರೆ ವಿ ಡಿ ಸಾವರ್ಕರ್, ಬಾಲ್ ಗಂಗಾಧರ್ ತಿಲಕ್, ಹೆಡ್ಗೇವಾರ್, ಗೋಳ್ವಾರ್ಕರ್ ಮತ್ತು ಮೋಹನ್ ಭಾಗವತ್ ಇವರೆಲ್ಲರೂ ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳನ್ನು ದಯವಿಟ್ಟು ಬರೇ ಬ್ರಾಹ್ಮಣರಷ್ಟೇ ಅಲ್ಲ, ಈ ದೇಶದ ಮೂಲ ಭಾರತೀಯ ಜನಾಂಗ ಆಗಿರ್ತಕ್ಕಂಥ SC ST OBC ಜನಾಂಗದವರು ನೀವು ಓದಬೇಕು. ಓದಿದಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಹೊಲಸುಗಳೆಲ್ಲ ಕೂಡ ನಿಮ್ಗೆ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಗೊತ್ತಾಗಿಲ್ಲ. ಅವೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಏನಂದ್ರೆ ಇವರೆಲ್ಲರೂ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇವು ಈ ಹಿಂದೂ ಧರ್ಮದ ಮೂಲ ಗ್ರಂಥಗಳು. ಇವು ನಾವು ಅನುಷ್ಠಾನಕ್ಕೆ ತರಲೇಬೇಕು ಅಂತ ಹೇಳ್ತಾರೆ. ಸ್ಮೃತಿಗಳು ನಿಮಗೆ ತೋರಿಸಿ, ಯಾಜ್ಞವಲ್ಕ ಸ್ಮೃತಿ, ಪರಾಶರ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಮನುಸ್ಮೃತಿ, ಹೀಗೆ 16 ಸ್ಮೃತಿಗಳು ತೋರಿಸ್ತಿದೆ. 16 ಸ್ಮೃತಿಗಳಿವೆ. ಈ ಸ್ಮೃತಿಯಲ್ಲಿ ಹೇಳ್ತಕ್ಕಂಥ ಏನಂದ್ರೆ ಮಹಿಳೆಯರ ತುಚ್ಛೀಕರಣ ಮಾಡ್ತಕ್ಕಂಥದ್ದು, ಶೂದ್ರನು ಊರ ಹೊರಗೆ ಇಡ್ತಕ್ಕಂಥದ್ದು, ಬ್ರಾಹ್ಮಣರ ಪ್ರಭುತ್ವ ಸಾರ್ತಕ್ಕಂಥದ್ದು. ಜಗತ್ಸರ್ವಂ ದೈವಾದಿನಂ, ದೈವಂ ಮಂತ್ರಾದಿನಂ, ಮಂತ್ರಂ ಬ್ರಾಹ್ಮಣ ದಿನಂ, ಬ್ರಾಹ್ಮಣ ಮಮದೇವತಃ. ಅಂದ್ರೆ ಜಗತ್ತೆಲ್ಲವೂ ಕೂಡ ಮಂತ್ರಗಳ ಅಧೀನದಲ್ಲಿದೆ. ದೇವರೆಲ್ಲ ಮಂತ್ರಗಳ ಅಧೀನದಲ್ಲಿದ್ದಾರೆ. ಮಂತ್ರಗಳು ಬ್ರಾಹ್ಮಣನ ಅಧೀನದಲ್ಲಿವೆ. ಬ್ರಾಹ್ಮಣನು ಸಕಲ ಜೀವರಾಶಿಗಳಿಗೆ, ದೇವರಿಗೂ ಕೂಡ ಬ್ರಾಹ್ಮಣನೇ ದೇವರು ಅಂತಕ್ಕಂಥ ಸಾರ್ತಕ್ಕಂಥ ಏನು ಗ್ರಂಥಗಳಿವೆಯಲ್ಲ, ಈ ಧಾರ್ಮಿಕ ಗ್ರಂಥಗಳು ಮತ್ತು ಅವರ ನಾಯಕರು ಬರ್ತಿರ್ತಕ್ಕಂಥ ಗ್ರಂಥಗಳು ಬರೀ ಅವನ್ನಷ್ಟೇ ಹೇಳ್ತವೆ. ಅದಕ್ಕಾಗಿ ಸ್ನೇಹಿತರು, ಇನ್ನೂ ದಯವಿಟ್ಟು ನಿಮಗೆ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ, ಇವರ 18 ಪುರಾಣಗಳು ಓದಿ. ಇವರ 18 ಪುರಾಣಗಳು ಎಲ್ಲಿವರೆಗೆ ನೀವು ಓದಂಗಿಲ್ವೋ, ಇವರ ಅಶ್ಲೀಲತೆ, ಇವರು ಹೊಲಸುತನ, ಈ ವೈದಿಕ ಧರ್ಮದ ಹೊಲಸು ನಿಮಗೆ ಯಾರಿಗೂ ಗೊತ್ತಾಗಿಲ್ಲ. ಎಲ್ಲಿವರೆಗೆ ನೀವು ಆ ಹೊಲಸನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇವರು ಪ್ರತಿಪಾದನೆ ಮಾಡ್ತಕ್ಕಂಥ ದೇವರು, ಧರ್ಮ, ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ, ಉಪವಾಸ, ವ್ರತ, ನಿಯಮ, ಈ ಮಾನಸಿಕ ಭಯೋತ್ಪಾದನೆ ಬಿತ್ತಕ್ಕಂಥ ಈ ಅಂಶಗಳಿಂದ ನೀವು ಯಾರೂ ಕೂಡ ಹೊರಗೆ ಬರಂಗಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ಪ್ರಪ್ರಥಮ ಬಾರಿಗೆ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಮೊದಲು ನಿಮಗೆ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ನೀವೆಲ್ಲರೂ ಭಾರತದ ಸಂವಿಧಾನದ 395 ವಿಧಿಗಳು ಮೊದಲು ಓದಿ, ತದನಂತರ ಇವರು ಪ್ರತಿಪಾದನೆ ಮಾಡ್ತಕ್ಕಂಥ ಇವರ ಧಾರ್ಮಿಕ ಗ್ರಂಥ ಓದ್ರಿ. ಎಲ್ಲಿವರೆಗೆ ಅವರ ಗ್ರಂಥಗಳು ನೀವು ಓದೋದಿಲ್ವೋ ಅಲ್ಲಿವರೆಗೆ ನೀವು ಆ ದೇವರು ದಿಂಡ್ರ ಅಂತಕ್ಕಂಥ ಆ ಜಂಜಾಟದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ದೇಶದ ಬಹುಸಂಸ್ಕೃತಿಯ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೇಶದ ಬಹುಸಂಸ್ಕೃತಿ ಅಷ್ಟೇ ಅಲ್ಲ, ಈ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ಬೌದ್ಧ ಧರ್ಮದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೇಶದ ಮಹಾಪುರುಷರ ಚರಿತ್ರೆಯನ್ನು ತಿದ್ದುತ್ತಾ ಇದ್ದಾರೆ. ಈ ದೇಶದ ಮಹಾಪುರುಷರನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಈ ದೇಶದ ಮಹಾಪುರುಷರ ಚರಿತ್ರೆಯ ಮೇಲೆ ಆ ಚಿತ್ಪಾವನ ಬ್ರಾಹ್ಮಣರ ವೈದಿಕ ಪರಂಪರೆಯ ಸಂಸ್ಕೃತಿಯ ಒಂದು ದೌರ್ಜನ್ಯಪೂರಿತ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ವೈದಿಕ ಪರಂಪರೆ ಪ್ರತಿಪಾದನೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥಗಳು, ಅವರ ದೇವರ ಬಗ್ಗೆ ಅಧ್ಯಯನ ಮಾಡಿದರೆ ನೀವು ಅನಿಷ್ಟತೆಯಿಂದ ಹೊರಗೆ ಬರ್ತೀರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇಷ್ಟಾದರೂ ಕೂಡ ಹೆಣ್ಣು ಮಗಳಿಗೆ ಇನ್ನೂ ಕೂಡ ಬುದ್ಧಿ ಬರಲಿಲ್ಲ, ಅಥವಾ ಅವಳನ್ನು ಪ್ರವೋಕ್ ಮಾಡ್ತಕ್ಕಂಥ ಅವಿವೇಕಿಗಳಿಗೆ ಬುದ್ಧಿ ಬರಲಿಲ್ಲ ಅಂದರೆ ನಾನಿಲ್ಲೇ ಗುಲ್ಬರ್ಗದಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಮ ಸ್ಮೃತಿಗಳ ಬಗ್ಗೆ, ನಿಮ್ಮ ಪುರಾಣಗಳ ಬಗ್ಗೆ ಮಾತನಾಡಕ್ಕೆ ನಾನು ಯಾವತ್ತೂ ರೆಡಿ ಇದ್ದೇನೆ. ಅದಕ್ಕಾಗಿ ಯಾವತ್ತೂ ಕೂಡ ಯಾರಾದರೂ ಕೂಡ ಪುರಾಣಗಳ ಬಗ್ಗೆ, ಸ್ಮೃತಿಗಳ ಬಗ್ಗೆ ಮಾತಾಡ್ತಕ್ಕಂಥ ಧೈರ್ಯ ಇದ್ರೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ನಾನು ಗುಲ್ಬರ್ಗದಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದು ನನಗೆ ಬಾಬಾ ಸಾಹೇಬರು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟದು, ಆರ್ಟಿಕಲ್ 51H ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಮಾತಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ಸದಾವಕಾಶ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾನು ಮಾತಾಡಲೇಬೇಕು. ಮಾತಾಡದೆ ಹೋದರೆ ನಾವು ಯಾವ ಸೀಮೆಯ ಶಿಕ್ಷಕರು, ಮಾತಾಡದೆ ಹೋದರೆ ನಾವು ಯಾವ ಸೀಮೆಯ ಸಂಶೋಧಕರು, ಮಾತಾಡದೆ ಹೋದರೆ ನಾನು ಯಾವ ಸೀಮೆಯ ಬರಹಗಾರ, ಭಾಷಣಕಾರ. ಅದಕ್ಕಾಗಿ ಮಾತನಾಡದ ಭಾರತದಲ್ಲಿ ಮಾತನಾಡಲು ಎಲ್ಲ ಬರಹಗಾರರಿಗೆ, ಪ್ರಾಧ್ಯಾಪಕರಿಗೆ ಮತ್ತು ಭಾಷಣಕಾರಿಗೆ ಕೇಳ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲದೆ ಚಳವಳಿಗಾರರು, ಬರೀ ಏಜೆಂಟ್ರಾಗಿ ಕೆಲಸ ಮಾಡ್ತಕ್ಕಂಥ ಚಳವಳಿಗಾರರಿಗೆ ಹೇಳ್ತಾ ಇದ್ದೀನಿ,
ಬಾಬಾ ಸಾಹೇಬ್ರ ವಿಚಾರಧಾರೆ ಮೇಲೆ, ಬಾಬಾ ಸಾಹೇಬ್ರ ಅಸ್ಮಿತೆಯ ಮೇಲೆ, ಬಾಬಾ ಸಾಹೇಬ್ರ ಬರಹಗಳ ಮೇಲೆ ಈ ಮನುವಾದಿಗಳು ಯಥೇಚ್ಛವಾಗಿ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಅದರ ಬಗ್ಗೆ ಪ್ರತಿರೋಧ ಮಾಡ್ತಕ್ಕಂಥದ್ದು ಹುಟ್ಟಿಸ್ಕೊಳ್ಳಿ, ಪ್ರತಿರೋಧ ಮಾಡ್ತಕ್ಕಂಥದ್ದನ್ನು ಹಮ್ಮಿಕೊಳ್ಳಿ, ಪ್ರತಿರೋಧ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ. ಸ್ನೇಹಿತರೆ, ಬಾಬಾ ಸಾಹೇಬ್ರೊಬ್ಬರು ಮಾತ್ರ, ಬುದ್ಧರ ಬಿಟ್ಟರೆ ಬಾಬಾ ಸಾಹೇಬ್ರೊಬ್ಬರು ಮಾತ್ರ ಪರಿವರ್ತನೆಗಾಗಿ ಜೀವನ ಪರ್ಯಂತ ಹೋರಾಡಿರ್ತಕ್ಕಂಥವ್ರು. ನೀವು ಮನ ಪರಿವರ್ತನೆ ಆದಾಗ ಮಾತ್ರ ಈ ವ್ಯವಸ್ಥೆ ಪರಿವರ್ತನೆ ಆಗುತ್ತೆ. ಎಲ್ಲಿವರೆಗೆ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗೋದಿಲ್ಲೋ ಅಲ್ಲಿವರೆಗೆ ಈ ಪರಿಸ್ಥಿತಿ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮಾತಾಡಿ, ಸಂಘಟನೆಗಾರರು, ಚಳವಳಿಗಾರರು ಬರೀ ಐಷಾರಿ ಜೀವನ ನಡೆಸ್ತಕ್ಕಂಥದ್ದಲ್ಲ, ಕೇವಲ ಒಂದು ದಿವಸ ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಎಲ್ಲಿವರೆಗೆ ಬಾಬಾ ಸಾಹೇಬರ ವಿಚಾರಧಾರೆ, ಬಾಬಾ ಸಾಹೇಬರ ಅಸ್ಮಿತೆ, ಭಾರತದ ಸಂವಿಧಾನ ಸುರಕ್ಷಿತವಾಗಿರುತ್ತೋ ಅಲ್ಲಿ ತನ ಮಾತ್ರ ನೀವೆಲ್ಲರೂ ಸುರಕ್ಷಿತವಾಗಿರ್ತೀರಿ. ಬಾಬಾ ಸಾಹೇಬರ ಅಸ್ಮಿತೆ, ಬಾಬಾ ಸಾಹೇಬರ ಚರಿತ್ರೆ ನಾಶ ಆಯಿತು, ಭಾರತದ ಸಂವಿಧಾನ ನಾಶ ಆಗುತ್ತೆ. ಭಾರತದ ಸಂವಿಧಾನ ನಾಶ ಮಾಡಿದ್ರು ಅಂದ್ರೆ ನೀವೆಲ್ಲರೂ ಕೂಡ ನಾಶ ಆಗ್ತೀರಿ, ನಾವೆಲ್ಲರೂ ಕೂಡ ನಾಶ ಆಗ್ತೀವಿ. ಅದಕ್ಕಾಗಿ ದಯವಿಟ್ಟು ಅಧ್ಯಯನ ಮಾಡಿ, ಇಂಥ ಮನುವಾದಿಗಳು ಪ್ರತಿರೋಧ ಒಡ್ಡಿ ಇವರಿಗೆ ತಕ್ಕ ಶಾಸ್ತಿ ಕೊಡಿ. ಜೊತೆಗೆ ಆ ಹೆಣ್ಣು ಮಗಳಿನ ಉತ್ತರ ಕರ್ನಾಟಕದ ಬ್ರಾಹ್ಮಣ ಸಂಘದ ಹೆಣ್ಣು ಮಗಳು ಬಾಬಾ ಸಾಹೇಬ್ರ ಬಗ್ಗೆ ಇಡಿಯಟ್ ಆಗಿ, ಅವಿವೇಕಿ, ಅರ್ಧಮರ್ಧ ಉದಿರ್ತವೆ ಇಂಥ ಪದ ಬಳಕೆ ಮಾಡಿದ್ದಾಳೆ. ಅವಳ ಮೇಲೆ ವಿವಿಧ ಸಂಘಟನೆಗಳಿಂದ ಕೇಸ್ಗಳನ್ನು ದಾಖಲೆ ಮಾಡೋದ್ರ ಮೂಲಕ ಅಂಥ ಅವಿವೇಕಗಳಿಗೆ ತಕ್ಕ ಪಾಠ ಕಲಿಸಿರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ.